ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಎರಡನೇ ಭಾಗದ ಅಧ್ಯಯನದಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಉದಯ ಎನ್ನುವಂಥ ವಿಷಯವನ್ನು ಅಧ್ಯಯನವನ್ನು ಮಾಡೋಣ. ಈಗಾಗಲೇ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು, ಅದರ ಮೊದಲನೇ ಅಧ್ಯಾಯದ ಪೀಠಿಕೆಯಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು, ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಕಾರ್ಯವನ್ನು ಮಾಡ್ತೈತೆ ಅನ್ನುವಂಥದ್ದನ್ನು ಅಧ್ಯಯನ ಮಾಡಿವಿ. ಹಾಗೂ ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಹೇಗೆ ಭಿನ್ನವಾಗಿದೆ ಎನ್ನುವಂಥದ್ದನ್ನು ಅಧ್ಯಯನವನ್ನು ಮಾಡಿದ ನಂತರ ಆರ್ಥಿಕ ಏಜೆಂಟರು ಎನ್ನುವಂಥದ್ದನ್ನು ಕೂಡ ಅಧ್ಯಯನವನ್ನು ಮಾಡಿವಿ. ಹಾಗಾದರೆ ಈ ರೀತಿಯಾದಂಥ ಅಂಶಗಳ ಆಧಾರದ ಮೇಲೆ ಸಮಗ್ರ ಅರ್ಥಶಾಸ್ತ್ರದ ಉದಯ, ಸಮಗ್ರ ಅರ್ಥಶಾಸ್ತ್ರ ಯಾವಾಗ ಹುಟ್ಟಿಕೊಂಡಿತು ನೋಡಿ. ಸಮಗ್ರ ಅರ್ಥಶಾಸ್ತ್ರದ ಉದಯವನ್ನು ಹೇಳ್ತಾರೆ, ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕ ವಿಶ್ಲೇಷಣೆಯ ಒಂದು ವಿಧಾನವಾಗಿದೆ. ಇಲ್ಲಿ ಚಾರಿತ್ರಿಕವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಸಮಗ್ರ ಅರ್ಥಶಾಸ್ತ್ರವೇ ಮೊದಲನೇ ಪ್ರಯೋಗಕ್ಕೆ ಬಂದಿದ್ದು ಎಂದು ಹೇಳಬಹುದು. ನೋಡಿ, ಸಮಗ್ರ ಅರ್ಥಶಾಸ್ತ್ರ ಎನ್ನುವಂಥದ್ದು ಒಂದು ವಿಶೇಷವಾದಂಥ ವಿಶ್ಲೇಷಣಾ ವಿಧಾನವಾಗಿದೆ. ಅಂದರೆ ಎಲ್ಲ ವಿಷಯವನ್ನು ಕುರಿತು ಕೂಲಂಕಷವಾದಂಥ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿ ವಿಶೇಷವಾಗಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುವಂಥ ಒಂದು ಏನಪ್ಪ ಅಂದ್ರೆ ವಿಶ್ಲೇಷಣಾ ಶಾಸ್ತ್ರ. ಚಾರಿತ್ರಿಕವಾಗಿ ಹೇಳುವುದಾದರೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಸಮಗ್ರ ಅರ್ಥಶಾಸ್ತ್ರವೇ ಮೊದಲು ಪ್ರಯೋಗಕ್ಕೆ ಬಂದಿದೆ ಅಂತ ಹೇಳಬಹುದು. ಹಾಗಾದ್ರೆ 16ನೇ ಶತಮಾನದಲ್ಲಿ ನೋಡಿದು 16ನೇ ಶತಮಾನದಲ್ಲಿಯೇ ವಾಣಿಜ್ಯ ಪಂಥದ ಅರ್ಥ ಏನಪ್ಪ ಅಂದ್ರೆ ಪಂಥದವರು ರಾಷ್ಟ್ರಗಳ ಸಮಸ್ಯೆಗಳು ಅಧ್ಯಯನ ಮಾಡಲು ಸಮಗ್ರ ವಿಶ್ಲೇಷಣೆಯನ್ನು ವಿಧಾನವನ್ನು ಅನುಸರಿಸಿದರು. ನೋಡಿ, ಒಂದು ರಾಷ್ಟ್ರದಲ್ಲಿರುವಂಥ ಸಮಸ್ಯೆಯನ್ನು ಅಧ್ಯಯನ ಮಾಡಬೇಕಾದ್ರೆ, ಒಂದು ರಾಷ್ಟ್ರದಲ್ಲಿರುವಂಥ ತೊಂದರೆಗಳನ್ನು, ಆ ರಾಷ್ಟ್ರಕ್ಕೆ ಏನು ಕೊರತೆ ಐತಿ, ಏನು ಸಮಸ್ಯೆಗಳಿದಾವೇನು ಅಂತ ಅಧ್ಯಯನವನ್ನು ಮಾಡಬೇಕಾದ್ರೆ ವಾಣಿಜ್ಯ ಪಂಥದವರು ಅಲ್ಲಿ ಸಮಗ್ರ ವಿಶ್ಲೇಷಣೆಯನ್ನು, ಆ ದೇಶದ ಸಮಗ್ರತೆಯನ್ನು ಕುರಿತು, ಅದು ಸಮಗ್ರವಾದಂಥ ಸಮಸ್ಯೆಗಳನ್ನು ಕುರಿತು ಸಮಗ್ರವಾದಂಥ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಲು ಏನಪ್ಪ ಅಂದ್ರೆ ವಾಣಿಜ್ಯ ಪಂಥದ ರಾಷ್ಟ್ರಗಳಲ್ಲಿ ಇದನ್ನು ಮೊದಲ ಪ್ರಯೋಗಕ್ಕೆ ತಂದರು. ಅಂದರೆ ಸಮಗ್ರ ಅರ್ಥಶಾಸ್ತ್ರವನ್ನು ವಾಣಿಜ್ಯ ಪಂಥದ ಅರ್ಥಶಾಸ್ತ್ರಜ್ಞರಾದಂತಹ ಕೃತಿಗಳು ಮೊದಲು ಇವುಗಳನ್ನು ಏನು ಮಾಡ್ತಾವಂತಂದರೆ ಗುರುತಿಸಲಾಗಿದೆ. ಅಂದ್ರೆ ಸಮಗ್ರ ಅರ್ಥಶಾಸ್ತ್ರವನ್ನು ಏನು ಹೇಳ್ತಾರೆ ಅಂದ್ರೆ ರೀ, ವಾಣಿಜ್ಯ ಪಂಥದ ಅರ್ಥಶಾಸ್ತ್ರಜ್ಞರ ಕೃತಿಗಳ ಮೂಲಕ ಇದನ್ನು ಮೊದಲು ಗುರುತಿಸಲಾಗಿದೆ. ಹಾಗಾದರೆ ವಾಣಿಜ್ಯ ಪಂಥದ ಅರ್ಥಶಾಸ್ತ್ರಜ್ಞರು ಯಾರಪ್ಪ ಅಂದ್ರೆ ಆಡಮ್ ಸ್ಮಿತ್, ಜೆ.ಬಿ.ಸಿ, ಡೇವಿಡ್ ರಿಕಾರ್ಡೋ. ನೋಡಿ, ಆಡಮ್ ಸ್ಮಿತ್, ಜೆ.ಬಿ.ಸಿ ಮತ್ತು ಡೇವಿಡ್ ರಿಕಾರ್ಡೋ ಎನ್ನುವಂಥವರ ಮುಂತಾದವರು ಸೂಕ್ಷ್ಮ ವಿಶ್ಲೇಷಣಾ ವಿಧಾನವನ್ನು ಬಳಸಿದರು. ಆದರೆ ಆರ್ಥಿಕ ಚಿಂತನೆ ಮತ್ತು ನೀತಿಗಳು 1930ಕ್ಕಿಂತ ಮೊದಲು ನೋಡಿ, ಆರ್ಥಿಕ ಚಿಂತನೆಗಳು ಮತ್ತು ನೀತಿಗಳು ಎನ್ನುವಂಥದ್ದು 1930ಕ್ಕಿಂತ ಮೊದಲು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಪ್ರಭಾವಕ್ಕೊಳಗಾಗಿದ್ದವು. ಆದರೆ ಇಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞರಾದಂತಹ ಜಾನ್ ಮೆನಾರ್ಡನ್ ಕೇನ್ಸ್ ರವರು ನೋಡಿ, ಜಾನ್ ಮೆನಾರ್ಡನ್ ಕೇನ್ಸ್ ರವರು 1936ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞರಾದಂಥ ಜಾನ್ ಮೆನಾರ್ಡನ್ ಕೇನ್ಸ್ ರವರು 1930ರಲ್ಲಿ ತಮ್ಮ ಹೆಸರಾಂತ ಕೃತಿ ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ನೋಡಿ, ಜೆ.ಎಂ ಕೇನ್ಸ್ ರವರ ಮೇರು ಕೃತಿ. ಇವರ ಕೃತಿ ಯಾವುದಪ್ಪ ಅಂದ್ರೆ ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. ನೋಡಿ, ಜಾನ್ ಮೆನಾರ್ಡನ್ ಕೇನ್ಸ್ ರವರ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞರಾದಂಥ ಜಾನ್ ಮೆನಾರ್ಡನ್ ಕೇನ್ಸ್ ರವರ 1936ರಲ್ಲಿ ಜೆ.ಎಂ ಕೇನ್ಸ್ ರವರ ಮೇರು ಕೃತಿಯಾದಂಥ ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತದ ಪ್ರಕಟಿಸುವುದರ ಮೂಲಕ ಸಮಗ್ರ ಅರ್ಥಶಾಸ್ತ್ರವು ಅರ್ಥಶಾಸ್ತ್ರದ ಪ್ರತ್ಯೇಕ ಶಾಖೆಯಾಗಿ ಉದಯವಾಯಿತು. ನೋಡಿದ್ದು ಯಾವಾಗ ಉದಯವಾಯಿತು ಅಂತ ಹೇಳ್ತಾರೆ ಅಂದರೆ, ಈ ಕೃತಿ ಎನ್ನುವಂಥದ್ದು ಯಾವಾಗ ರಚನೆ ಆಗ್ತೈತಿ, ಯಾವಾಗ ಪ್ರಕಟಣೆಗೊಳ್ತೈತಿ, ಅವಾಗ ಅರ್ಥಶಾಸ್ತ್ರದ ಏನಪ್ಪ ಅಂದ್ರೆ ಉದಯವಾಯಿತು ಅಂತ ಹೇಳ್ತೀವಿ. ಇಲ್ಲಿ
ಕೇನ್ಸ್ರವರೆಗಿಂತ ಮೊದಲು ಕೆಲಸ ಮಾಡಲು ಸಿದ್ಧರಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತವೆ ಎನ್ನುವುದು ಅರ್ಥಶಾಸ್ತ್ರದ ಪ್ರಚಲಿತ ಚಿಂತನೆಯಾಗಿತ್ತು. ನೋಡಿ ಏನು ಹೇಳ್ತಾರಪ್ಪ ಅಂದರೆ ಇವರು ಕೇನ್ಸ್ರವರು ಬರೋಕ್ಕಿಂತ ಪೂರ್ವದಲ್ಲಿ ಎಲ್ಲ ಕಾರ್ಮಿಕರು ಏನು ಹೊಂದಿದ್ರು ಅಂದರೆ ಪೂರ್ಣೋದ್ಯೋಗವನ್ನು ಹೊಂದಿದ್ರು. ಅಂದರೆ ಎಲ್ಲರಿಗೂ ಕೆಲಸ ಐತಿ, ಎಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಉದ್ಯೋಗವನ್ನು ಹೊಂದಿ ಏನಪ್ಪ ಅಂದ್ರೆ ಕಂಡುಕೊಳ್ಳುತ್ತಿದ್ದರು. ಇದರ ಜೊತೆಗೆ ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಪ್ರಮಾಣದ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು, ಎಲ್ಲವೂ ಪೂರ್ಣ ಪ್ರಮಾಣದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದವು ಎನ್ನುವುದು ಅರ್ಥಶಾಸ್ತ್ರದ ಪ್ರಬಲದ ಚಿಂತನೆಯಾಗಿತ್ತು. ಇದನ್ನು ಸಾಂಪ್ರದಾಯಿಕ ಪಂಥದ ಚಿಂತನೆ ಅಂತೇಳಿ ಕರಿತೀವಿ. ನೋಡಿ, ಸಾಂಪ್ರದಾಯಿಕ ಪಂಥದ ಚಿಂತನೆಯಲ್ಲಿ ಎಲ್ಲರೂ ಪೂರ್ಣೋದ್ಯೋಗದ ಮಟ್ಟದಲ್ಲಿದ್ದರು, ಎಲ್ಲರೂ ಉದ್ಯೋಗವನ್ನು ಮಾಡ್ತಾ ಇದ್ರು, ಎಲ್ಲ ಕೈಗಾರಿಕೆಗಳು ಸಂಪೂರ್ಣವಾಗಿ ಕಾರ್ಖಾನೆಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಸಾಂಪ್ರದಾಯಿಕ ಚಿಂತನೆಯವರು ಏನು ಮಾಡ್ತಿದ್ರು, ತಿಳಿಸ್ಕೊಡ್ತಿದ್ರು. ಆದರೆ 1929 ಮತ್ತು 1932 ನೋಡಿ 1929 ಮತ್ತು 1932 ನೋಡಿ 1929 ಮತ್ತು 1932 ನಡುವೆ ಜಗತ್ತಿನಲ್ಲಿ ನೋಡಿ 1929 ಮತ್ತು 1932 ನಡುವೆ ಜಗತ್ತಿನಲ್ಲಿ ಆರ್ಥಿಕ ಮುಗ್ಗಟ್ಟು ನೋಡಿ ಏನಪ್ಪ ಅಂದ್ರೆ 1929 ಮತ್ತು 1932 ಮಧ್ಯದಲ್ಲಿ ಆರ್ಥಿಕ ಮುಗ್ಗಟ್ಟು ಎನ್ನುವಂಥದ್ದು ಏನಾಗಿತ್ತು ಅಂದ್ರೆ ಇಡೀ ಜಗತ್ತಿನಲ್ಲಿ ಅಂಥ ಆರ್ಥಿಕ ಮುಗ್ಗಟ್ಟು ರೀ ಮಹಾ ಆರ್ಥಿಕ ಮುಗ್ಗಟ್ಟು. ಇಡೀ ಜಗತ್ತಿನಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟು ಎನ್ನುವಂಥದ್ದು ಏನಾಗಿತ್ತು ಅಂತ ಹೇಳ್ತಾರೆ, ಸಂಭವಿಸಿತು. ಇಲ್ಲಿ ಏನೇನು ಉಂಟಾಗಿತ್ತು ಅಂತ ಹೇಳ್ತಾರೆ ಅಂದ್ರೆ ಬೇಡಿಕೆ ಹಿಂಜರಿತ, ಅಂದರೆ ಬೇಡಿಕೆ ಎನ್ನುವಂಥದ್ದು ಸಂಪೂರ್ಣವಾಗಿ ಕಡಿಮೆ ಆಗಿತ್ತು, ಯಾವುದೇ ರೀತಿಯಾದಂಥ ಬೇಡಿಕೆ ವ್ಯಕ್ತವಾಗ್ತಿಲ್ಲ. ಬೇಡಿಕೆ ಎನ್ನುವಂಥದ್ದು ಹಿಂಜರಿತ ಉಂಟವಾದರೆ ತೀವ್ರವಾದಂಥ ನಿರುದ್ಯೋಗದ ಸಮಸ್ಯೆ. ನೋಡಿ, ಇಲ್ಲಿ ಉದ್ಯೋಗ ಇಲ್ಲ, ಜನರಿಗೆ ದುಡಿಮೆ ಮಾಡಲು ಯಾವುದೇ ಕೆಲಸ ಇಲ್ಲ, ತೀವ್ರ ನಿರುದ್ಯೋಗದ ಸಮಸ್ಯೆ ಜೊತೆಗೆ ಗಂಭೀರವಾದಂಥ ಬೆಲೆ ಕುಸಿತ. ಯಾಕಂದ್ರೆ ಯಾವುದೇ ರೀತಿಯಾದಂಥ ಉದ್ಯೋಗ ಇಲ್ಲಂದರೆ ಜನರಿಗೆ ಯಾವುದೇ ರೀತಿಯಾದಂಥ ಆದಾಯ ಇಲ್ಲ, ಅವಾಗ ಬೇಡಿಕೆ ಪ್ರಮಾಣ ಕಡಿಮೆ ಆಗುವುದರಿಂದ ತೀವ್ರವಾದಂಥ ಬೆಲೆ ಕುಸಿತ, ಆದಾಯ ಲಾಭ ಕುಸಿತ. ನಂತರ ಇದರ ಜೊತೆಗೆ ಬರುವಂಥದ್ದು ಏನಂದ್ರೆ ಉದ್ಯಮಗಳ ಬೆಳವಣಿಗೆಗೆ ಪ್ರೋತ್ಸಾಹ ಇಲ್ಲದಿರುವಿಕೆ ಮೊದಲಾದವು ಆರ್ಥಿಕ ಮುಗ್ಗಟ್ಟಿನ ಪ್ರಮುಖ ಏನಪ್ಪ ಅಂದ್ರೆ ಲಕ್ಷಣಗಳಾಗಿದ್ದವು. ನೋಡಿ, ಅರ್ಥವ್ಯವಸ್ಥೆಯಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟಿನ ಸಮಸ್ಯೆಗಳು ಏನಪ್ಪ ಅಂದ್ರೆ ಉಂಟಾದವು. ಇದರಿಂದಾಗಿ ಏನಾಯ್ತು ಅಂತ ಹೇಳ್ತಾರೆ ಅಂದ್ರೆ ಆರ್ಥಿಕ ಮುಗ್ಗಟ್ಟಿಗೆ ಲಕ್ಷಣಗಳ ಜೊತೆಗೆ ಈ ಲಕ್ಷಣಗಳ ಜೊತೆಗೆ ಈ ಅವಧಿಯಲ್ಲಿ ನಿರುದ್ಯೋಗದ ದರ ಏನಾಗಿತ್ತು ಅಂತ ಹೇಳ್ತಾರೆ, ಅಧಿಕವಾದಂಥ ರೀತಿಯಲ್ಲಿ ಮುನ್ನಡೆದಿತ್ತು. ಆವಾಗ ಇಂಥ ಸಂದರ್ಭದಲ್ಲಿ ಈ ಮಹಾ ಆರ್ಥಿಕ ಮುಗ್ಗಟ್ಟಿನಿಂದ ಸೃಷ್ಟಿಗೊಂಡಂಥ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕಾಗಿ, ಈ ಸಮಸ್ಯೆ ಏನಪ್ಪ ಅಂದ್ರೆ ಬದಲಾವಣೆಯನ್ನು ತರುವುದಕ್ಕಾಗಿ ಈ ದಿಕ್ಕಿನಲ್ಲಿ ಅಮೇರಿಕ 1933ರಲ್ಲಿ 1933ರಲ್ಲಿ ಅಮೇರಿಕ ದೇಶ ಏನು ಮಾಡ್ತೈತಿ ಅಂದ್ರೆ ನ್ಯೂ ಡೀಲ್ ಎನ್ನುವಂಥ ಏನಪ್ಪ ಅಂದ್ರೆ ಯೋಜನೆಯನ್ನು, ಹೊಸ ಆರ್ಥಿಕ ನೀತಿಯನ್ನು ಏನು ಮಾಡ್ತೈತಿ ರೀ, ಜಾರಿಗೆ ತರ್ತೈತಿ. ಇಲ್ಲಿ ಸಮಗ್ರವಾದಂಥ ಉತ್ಪಾದನೆ, ಒಟ್ಟು ಹೂಡಿಕೆ, ಒಟ್ಟು ಉದ್ಯೋಗ, ಒಟ್ಟು ಆದಾಯ ಮತ್ತು ಬೆಲೆಯ ಮಟ್ಟವನ್ನು ಹೆಚ್ಚಿಸುವ ಮೂಲಕ ಅರ್ಥವ್ಯವಸ್ಥೆಯಲ್ಲಿ ಕವಿದಿದ್ದಂಥ ನಿರಾಶಾದಾಯಕವನ್ನು ಹೋಗಲಾಡಿಸುವುದರ ಮೂಲಕ, ಆ ನೀತಿಗಳನ್ನು ಏನಪ್ಪ ಅಂದ್ರೆ ಬದಲಾವಣೆ ಮಾಡುವುದರ ಮೂಲಕ ಈ ಸಮಸ್ಯೆಯನ್ನು ಏನಪ್ಪ ಅಂದ್ರೆ ಬಗೆಹರಿಸಲು ಅಮೇರಿಕ ಪ್ರಯತ್ನಿಸ್ತಂತ ಹೇಳ್ತೀವಿ. ನೋಡಿ, ಈ ರೀತಿಯಾಗಿ ಸಮಗ್ರ ಅರ್ಥಶಾಸ್ತ್ರ ಎನ್ನುವಂಥದ್ದು ಏನಪ್ಪ ಅಂದ್ರೆ 1929 ಮತ್ತು 32 ನಡುವೆ ಸಂಭವಿಸಿದಂತಹ ಮಹಾ ಆರ್ಥಿಕ ಮುಗ್ಗಟ್ಟಿನಿಂದ ಹೊರಬರಕ 1933ರಲ್ಲಿ ಅಲ್ಲಿ ಏನಪ್ಪ ಅಂದ್ರೆ ಉತ್ಪಾದನೆ ಕಡಿಮೆಗಿತ್ತು, ಆದಾಯದ ಪ್ರಮಾಣ ಕಡಿಮೆಗಿತ್ತು, ತೀವ್ರವಾದಂಥ ನಿರುದ್ಯೋಗ ಉಂಟಾಗಿತ್ತು, ಬೆಲೆ ಕುಸಿತ ಉಂಟಾಗಿತ್ತು, ಆರ್ಥಿಕತೆ ಸಂಪೂರ್ಣವಾಗಿ ಹಿಂಜರಿತ ಉಂಟಾಗಿತ್ತು. ಇದರ ಏನಪ್ಪ ಅಂದ್ರೆ ನಿವಾರಣೆಗಾಗಿ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕಾಗಿ 1933ರಲ್ಲಿ ಅಮೇರಿಕ ಈ ನ್ಯೂ ಡೀಲ್ ಎನ್ನುವಂಥದ್ದನ್ನು ಜಾರಿಗೆ ತರುವುದರ ಮೂಲಕ, ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತರುವುದರ ಮೂಲಕ ಒಟ್ಟು ಹೂಡಿಕೆ,
ಒಟ್ಟು ಏನಪ್ಪ ಅಂದ್ರೆ ಉದ್ಯೋಗ, ಒಟ್ಟು ಆದಾಯ, ಬೆಲೆಯ ಮಟ್ಟದಲ್ಲಿ ಹೆಚ್ಚಿಸುವ ಮೂಲಕ ಅಲ್ಲೇನು ತರ್ತೈತೆ ಅಂದರೆ ಅರ್ಥವ್ಯವಸ್ಥೆಗೆ ಕವಿದಿದ್ದಂಥ ನಿರಾಶಾದಾಯಕವನ್ನು ಹೋಗಲಾಡಿಸಿ ಈ ನೀತಿಗಳನ್ನು ಏನಪ್ಪ ಅಂದ್ರೆ ಗುರಿಯಾಗಿದ್ದವು. ಆದ್ರೆ ಈ ಘಟನಾವಳಿಗಳು ಅರ್ಥವ್ಯವಸ್ಥೆಯ ಕಾರ್ಯವಿಧಾನವನ್ನು ಕುರಿತು ಅರ್ಥಶಾಸ್ತ್ರಜ್ಞರು ಹೊಸ ಮಾರ್ಗದಲ್ಲಿ ಯೋಚಿಸುವಂತೆ ನೋಡಿ ಹೊಸ ಹೊಸ ವಿಚಾರಗಳನ್ನು ಸೃಷ್ಟಿ ಮಾಡಿತು. ಹೊಸ ಹೊಸ ವಿಚಾರಗಳನ್ನು ಅರ್ಥಶಾಸ್ತ್ರಜ್ಞರು ಯೋಚಿಸುವಂತೆ ಮಾಡಿತು. ಇದೇ ಅರ್ಥವ್ಯವಸ್ಥೆಯು ಹೊಂದಿರುವಂಥ ದೀರ್ಘಕಾಲಿಕ ನಿರುದ್ಯೋಗ ಸಮಸ್ಯೆ ಬಗ್ಗೆ ಚಿಂತಿಸುವಂತೆ ಮಾಡಿತು. ಈ ನಿಟ್ಟಿನಲ್ಲಿ ಕೇನ್ಸ್ರವರ ಗ್ರಂಥ ನೋಡಿ, ಈ ನಿಟ್ಟಿನಲ್ಲಿ ಕೇನ್ಸ್ರವರ ಗ್ರಂಥ ಒಂದು ಪ್ರಯತ್ನವಾಗಿದೆ. ಅದಕ್ಕಾಗಿ ಕೇನ್ಸ್ರವರ ವಿಧಾನವು ಅರ್ಥವ್ಯವಸ್ಥೆಯ ಕಾರ್ಯವಿಧಾನವನ್ನು ಅವರ ಸಮಗ್ರತೆಯಲ್ಲಿ ಪರೀಕ್ಷಿಸುವುದು ಮತ್ತು ವಿವಿಧ ವಲಯಗಳ ಪರಸ್ಪರ ಅವಲಂಬನೆಯನ್ನು ಪರೀಕ್ಷಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸುವುದು. ಹೀಗೆ ಸಮಗ್ರ ಅರ್ಥಶಾಸ್ತ್ರವು ಉದಯವಾಯಿತು. ನೋಡೋದಕ್ಕಾಗಿ ಇಲ್ಲಿ ಕೇನ್ಸ್ರವರ ಕೃತಿ ಏನು ಮಾಡ್ತೈತಿ ಅಂತ ಹೇಳ್ತಾರೆ ಅಂದರೆ ಅದಕ್ಕೆ ದಾರಿ ತೋರಿಸ್ಕೊಡ್ತೈತಿ. ಅದಕ್ಕಾಗಿ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ, ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು, ಉದ್ಯೋಗಗಳನ್ನು ಸೃಷ್ಟಿ ಮಾಡುವುದರ ಮೂಲಕ ಹಣವನ್ನು ಹೂಡಿಕೆ ಮಾಡೋದು, ಅದರ ಜೊತೆಗೆ ಸಾಮಾನ್ಯವಾಗಿ ನೋಡಿ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಈ ಕೃತಿ ಏನಾಯ್ತು ಅಂತ ಹೇಳ್ತಾರೆ ಅಂದರೆ ಅರ್ಥವ್ಯವಸ್ಥೆಯ ಕಾರ್ಯವಿಧಾನವನ್ನು ಅದರ ಸಮಗ್ರತೆಯನ್ನು ಪರೀಕ್ಷಿಸುವುದು ಮತ್ತು ವಿವಿಧ ವಲಯಗಳ ಪರಸ್ಪರ ಅವಲಂಬನೆಯನ್ನು ಪರೀಕ್ಷಿಸಾಕ. ಅಂದರೆ ಎಲ್ಲ ವಲಯಗಳು ಒಂದನ್ನೊಂದು ಅವಲಂಬಿಸಿದಾವ. ಇಲ್ಲಿ ಕೇವಲ ಒಂದು ವಲಯ ಒಂದನ್ನು ಅವಲಂಬಿಸಿಲ್ಲ, ಎಲ್ಲ ವಲಯಗಳು ಒಂದಕ್ಕೊಂದು ಅವಲಂಬನೆ ಆಗ್ಯಾವ. ಈ ಎಲ್ಲ ವಲಯಗಳನ್ನು ಒಟ್ಟಾರೆಗೆ ಏನಪ್ಪ ಅಂದ್ರೆ ಒಂದಕ್ಕೊಂದು ಸಂಬಂಧಿಸಿ ಪರೀಕ್ಷಿಸಿ ಪ್ರಯತ್ನಿಸಿ ಹೀಗೆ ಏನಾಗ್ತೈತಿ ಅಂತ ಹೇಳ್ತಾರೆ ಸಮಗ್ರ ಅರ್ಥಶಾಸ್ತ್ರ ಎನ್ನುವಂಥದ್ದು ಉದಯವಾಯಿತು ಅಂತ ಹೇಳ್ತಾರ. ನೋಡೋದಕ್ಕಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ 1900 ಏನಪ್ಪ ಅಂದ್ರೆ 36ರಲ್ಲಿ ಕೇನ್ಸ್ರವರ ಏನಪ್ಪ ಅಂದ್ರೆ ಉದ್ಯೋಗ ಬಡ್ಡಿ ಎನ್ನುವಂಥದ್ದು 1933ರಲ್ಲಿ ನ್ಯೂ ಡೀಲ್ ಬರ್ತೈತಿ. 1936ರಲ್ಲಿ ಕೇನ್ಸ್ರವರ ಮೇರು ಕೃತಿಯಾದಂಥ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಎನ್ನುವಂಥದ್ದು ಪ್ರಕಟಿಸಿದ ನಂತರ ಸಮಗ್ರ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯ ಪ್ರತ್ಯೇಕ ಶಾಖೆಯಾಗಿ ಉದಯವಾಯಿತಂತ ಹೇಳ್ತೀವಿ. ನೋಡಿಷ್ಟು ಸಮಗ್ರ ಅರ್ಥಶಾಸ್ತ್ರದ ಉದಯ. ಈ ನಂತರ ಬರುವಂಥದ್ದು ವಿದ್ಯಾರ್ಥಿಗಳೇ ಕೇನ್ಸ್ರವರ ಸಂಕ್ಷಿಪ್ತ ಪರಿಚಯ. ನೋಡಿರಿ, ಜಾನ್ ಮೆನಾರ್ಡ್ ಕೇನ್ಸ್ರವರು ಒಬ್ಬ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞರು. ಇವರ ಜನನ 1883ರಲ್ಲಿ ನೋಡಿ 1883ರಲ್ಲಿ ಇವರು ಜನಿಸ್ತಾರೆ. ಇವರು ಯುನೈಟೆಡ್ ಕಿಂಗ್ಡಮ್ ಕ್ಯಾಂಬ್ರಿಡ್ಜ್ ಕಿಂಗ್ಸ್ ಕಾಲೇಜಿನ ಶಿಕ್ಷಣವನ್ನು ಪಡೆದು ಅದೇ ಕಾಲೇಜಿನಲ್ಲಿ ಮುಖ್ಯಸ್ಥರಾಗಿ ನೇಮಕಗೊಂಡು ಅವರ ಮೇರು ಕೃತಿಯಾದಂಥ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಎನ್ನುವಂಥದ್ದು 1936ರಲ್ಲಿ ಏನಾಗ್ತೈತಿ ಪ್ರಕಟವಾಗ್ತೈತಿ. ಈ ಗ್ರಂಥ 20ನೇ ಶತಮಾನದ ಅತ್ಯಂತ ಪ್ರಭಾವಶಾಲಿ ಆರ್ಥಿಕ ಗ್ರಂಥಗಳಲ್ಲಿ ಏನೈತಪ್ಪ ಅಂದ್ರೆ ಒಂದಾಗಿದೆ ಅಂತ ಹೇಳ್ತಾರ. ನೋಡಿ, ಇದು ಏನಪ್ಪ ಅಂದ್ರೆ ಜಾನ್ ಮೆನಾರ್ಡ್ ಕೇನ್ಸ್ರವರ ಸಂಕ್ಷಿಪ್ತವಾದಂಥ ಪರಿಚಯ. ಈ ನಂತರ ಬರುವಂಥದ್ದು ಅತ್ಯಂತ ಪ್ರಮುಖವಾಗಿರುವಂಥದ್ದು ಸಮಗ್ರ ಅರ್ಥಶಾಸ್ತ್ರದ ಪ್ರಸ್ತುತ ಸನ್ನಿವೇಶ. ಸಮಗ್ರ ಅರ್ಥಶಾಸ್ತ್ರದ ಪ್ರಸಕ್ತ ಏನಪ್ಪ ಅಂದ್ರೆ ಸನ್ನಿವೇಶ ಯಾವ ರೀತಿಯಾಗಿ ಸಮಗ್ರ ಅರ್ಥಶಾಸ್ತ್ರ ಎನ್ನುವಂಥದ್ದು ಪ್ರಸಕ್ತವಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಪ್ರಸಕ್ತ ಸನ್ನಿವೇಶದಲ್ಲಿ ಒಂದು ಬಂಡವಾಳಶಾಹಿ ದೇಶದ ಆರ್ಥಿಕತೆಯನ್ನು ಪರೀಕ್ಷಿಸುವುದಾದರೆ ಇಲ್ಲಿ ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳ ಅಗತ್ಯತೆ ಇದೆ. ನೋಡಿ, ಬಂಡವಾಳಶಾಹಿ ಆರ್ಥಿಕತೆ ಇವಾಗ ನಾವು ಅಧ್ಯಯನ ಮಾಡುವಂಥದ್ದು ಬಂಡವಾಳಶಾಹಿ ಆರ್ಥಿಕತೆ. ನೋಡಿ, ಬಂಡವಾಳಶಾಹಿ ಆರ್ಥಿಕತೆ ಎನ್ನುವಂಥದ್ದನ್ನು ಅಧ್ಯಯನವನ್ನು ಮಾಡೋಣ. ಹಾಗಾದ್ರೆ ಬಂಡವಾಳಶಾಹಿ ಆರ್ಥಿಕತೆ ಅಂದರೆ ಏನು? ನೋಡಿ, ವಿದ್ಯಾರ್ಥಿಗಳು ಹೇಳ್ತಾರೆ, ಯಾವ ಆರ್ಥಿಕತೆಯಲ್ಲಿ ದೇಶದಲ್ಲಿರುವಂಥ ಆರ್ಥಿಕ ಚಟುವಟಿಕೆಗಳು ಮುಖ್ಯವಾಗಿ ಬಂಡವಾಳಶಾಹಿ ಉದ್ಯಮಗಳಿಂದ ನಡೆಸಲ್ಪಡುತ್ತಿರುತ್ತವೆಯೋ ಅಂತಹ ಆರ್ಥಿಕತೆಯನ್ನು ಬಂಡವಾಳಶಾಹಿ ಆರ್ಥಿಕತೆ ಎನ್ನುತ್ತೇವೆ. ನೋಡಿ, ಯಾವ ರಾಷ್ಟ್ರದಲ್ಲಿ ಎಲ್ಲ ಆರ್ಥಿಕ ಚಟುವಟಿಕೆಗಳು ಖಾಸಗಿ ವ್ಯಕ್ತಿಗಳಿಂದ ನಿರ್ವಹಿಸಲ್ಪಡ್ತಿದ್ರ ಅಥವಾ ಬಂಡವಾಳಶಾಹಿ ಉದ್ಯಮಗಳಿಂದ ನಿರ್ವಹಿಸಲ್ಪಡುತ್ತಿದ್ದರೆ ನೋಡಲ್ಲಿ ಆಗುವಂಥ ಎಲ್ಲ ಆರ್ಥಿಕ ಚಟುವಟಿಕೆಗಳು ಉತ್ಪಾದನೆ ಆಗಿರ್ಬೋದು, ವಿತರಣೆ ಆಗಿರ್ಬೋದು, ವಿನಿಮಯ ಆಗಿರ್ಬೋದು, ಅನುಭೋಗ ಆಗಿರ್ಬೋದು, ಈ ಎಲ್ಲ ಆರ್ಥಿಕ ಚಟುವಟಿಕೆಗಳು ಏನಪ್ಪ ಅಂದ್ರೆ ಬಂಡವಾಳಶಾಹಿ ಉದ್ಯಮಿಗಳಿಂದ ನಿರ್ವಹಿಸಲ್ಪಡುತ್ತಿದ್ದರೆ ಅಂತಹ ಅರ್ಥವ್ಯವಸ್ಥೆಯನ್ನು ನಾವು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಎಂದು ಕರೆಯುತ್ತೇವೆ.
ಹಾಗಾದ್ರೆ ಈ ರೀತಿಯಾದಂಥ ಎಲ್ಲ ಬಂಡವಾಳಶಾಹಿಗಳಿಂದಲೇ ನಿರ್ವಹಿಸಲ್ಪಡುತ್ತಿರುವಂಥ ಅರ್ಥವ್ಯವಸ್ಥೆಯ ಕಾರ್ಯವೈಖರಿ ಏನು ಕೆಲಸ ಮಾಡ್ತೈತಿ, ಅದ್ರ ಕೆಲಸ ಏನ? ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು, ಒಂದು ವಿಶಿಷ್ಟವಾದ ಬಂಡವಾಳಶಾಹಿ ಉದ್ಯಮವು ಒಂದು ಅಥವಾ ಹಲವು ಉದ್ಯಮಗಳನ್ನು ಹೊಂದಿರುತ್ತದೆ. ನೋಡಿದು ಅನೇಕ ರೀತಿಯಾದಂಥ ಉದ್ಯಮಗಳನ್ನು ಹೊಂದಿರ್ತೈತಿ ಅಂತ ಹೇಳ್ತಾರೆ. ಒಂದು ಅಥವಾ ಹಲವು ರೀತಿಯಾದಂಥ ಉದ್ಯಮಗಳನ್ನು ಹೊಂದಿರ್ತೈತಿ. ನಂತರ ಬರುವಂಥದ್ದು, ಅದು ಉದ್ಯಮವನ್ನು ನಡೆಸಲು ಅಗತ್ಯವಿರುವ ಬಂಡವಾಳವನ್ನು ತಾವಾಗಿಯೇ ಪೂರೈಸಬಹುದು ಅಥವಾ ಅವರು ಬಂಡವಾಳವನ್ನು ಸಾಲವಾಗಿ ತರಬಹುದು. ನೋಡಿ, ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುವಂಥ ಉದ್ಯಮ ಘಟಕಗಳು ಬಂಡವಾಳವನ್ನು ಅವರೇ ಹೂಡಿಕೆ ಮಾಡಬಹುದು. ಇಲ್ಲಂದ್ರೆ ಸಾಲದ ರೂಪದಲ್ಲಿ ತಂದು ಬಂಡವಾಳವನ್ನು ಹೂಡಿಕೆ ಮಾಡಿ ಆ ಉದ್ಯಮ ಉತ್ಪಾದನಾ ಪ್ರಕ್ರಿಯೆಯನ್ನು ಉದ್ಯಮವನ್ನು ನಡೆಸಲು ಪ್ರಯತ್ನಿಸಬಹುದು. ಇನಂತರ ಉತ್ಪಾದನೆಯನ್ನು ಕೈಗೊಳ್ಳಲು ಅವರಿಗೆ ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಅವಶ್ಯಕವಾಗಿರುತ್ತವೆ. ಯಾಕಂದರೆ ಒಂದು ಸರಕು ಉತ್ಪಾದನೆ ಆಗಬೇಕಾದ್ರೆ ಅಲ್ಲಿ ಅವಶ್ಯಕವಾಗಿ ಏನು ಬೇಕಂತ ಹೇಳ್ತಾರೆ, ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಅವಶ್ಯಕದಾವ. ಇಲ್ಲಿ ಸಂಪನ್ಮೂಲಗಳ ಒಂದು ಭಾಗವನ್ನು ಉತ್ಪಾದನಾ ಕ್ರಿಯೆಯಲ್ಲಿ ಬಳಸಲಾಗುತ್ತದೆ. ಅಂದರೆ ಇರುವಂಥ ಸಂಪನ್ಮೂಲವನ್ನು ಒಂದು ಕ್ರಿಯೆ ಉತ್ಪಾದನೆ ನೈಸರ್ಗಿಕ ಸಂಪನ್ಮೂಲವನ್ನು ಒಂದು ಭಾಗವನ್ನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸುವುದೇ ಮತ್ತು ಒಂದು ಭಾಗವನ್ನು ಸ್ಥಿರವಾಗಿರುತ್ತದೆ. ನೋಡಿ, ಒಂದು ಭಾಗ ಸ್ಥಿರವಾಗಿರ್ತೈತಿ ಅಂದ್ರೆ ನೈಸರ್ಗಿಕವಾಗಿ ಸಿಗುವಂಥ ಸಂಪತ್ತು, ಅವ್ರಿಗೇನು ಬೇಕು ಕಚ್ಚಾ ಸಂಪನ್ಮೂಲಗಳು, ಆ ಒಂದು ಭಾಗವನ್ನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ತೊಡಗಿಸಿದರೆ ಇನ್ನೊಂದು ಭಾಗವನ್ನು ಏನು ಮಾಡ್ತೈತೆ ರೀ, ಸ್ಥಿರವಾದಂಥ ರೀತಿಯಲ್ಲಿ ಇಡುವಂಥದ್ದು ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಮುಖ್ಯವಾದಂಥ ಕಾರ್ಯವೈಖರಿ. ಇನ್ನಂತರ ಬರುವಂಥದ್ದು, ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉತ್ಪಾದನೆಯನ್ನು ಕೈಗೊಳ್ಳಲು ಅತ್ಯಂತ ಮುಖ್ಯ ಅಂಶವಾದ ಮಾನವ ಶ್ರಮದ ಅವಶ್ಯಕತೆ ಇದೆ. ಇದನ್ನು ನಾವು ಶ್ರಮ ಎನ್ನುತ್ತೇವೆ. ನೋಡಿ, ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಮುಖ್ಯವಾಗಿ ಆರ್ಥಿಕತೆಯಲ್ಲಿ ಉತ್ಪಾದನೆಯನ್ನು ಕೈಗೊಳ್ಳಲು ಅತ್ಯಂತ ಮುಖ್ಯವಾಗಿ ಬೇಕಾದಂಥ ಅಂಶ ಯಾರಂದ್ರೆ ಮಾನವ. ಯಾಕಂದ್ರೆ ಮನುಷ್ಯ ಬೇಕು, ಮನುಷ್ಯ ಇಲ್ಲದೆ ಯಾವುದೇ ರೀತಿಯಾದಂಥ ಉತ್ಪಾದನೆ ಇಲ್ಲ. ಅಲ್ಲಿ ಕಾರ್ಯವೈಖರಿ ಒಂದು ಏನೈತಿ ರೀ, ತುಂಬ ಐತಿ. ಮಾನವ ಸಂಪತ್ತಿನ ಕಾರ್ಯವೈಖರಿ ತುಂಬ ಐತಿ. ಅದಕ್ಕಾಗಿ ಆ ಮಾನವ ಸಂಪತ್ತನ್ನು ನಾವೇನಂತ ಕರಿತೀವಿ ಅಂದ್ರೆ ಶ್ರಮ ಅಂತ ಕರಿತೀವಿ. ಶ್ರಮ ವಹಿಸಿ ಮನುಷ್ಯ ಕಚ್ಚಾ ಸಂಪನ್ಮೂಲಗಳನ್ನು ನೈಸರ್ಗಿಕ ಸಂಪನ್ಮೂಲಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿಕೊಂಡು ಅದನ್ನು ಹಲವು ರೀತಿಯಾದಂಥ ಸರಕುಗಳಾಗಿ ಪರಿವರ್ತನೆ ಮಾಡ್ತಾನ. ಅಲ್ಲಿ ಆತನ ಶ್ರಮವನ್ನು ವಹಿಸ್ಕೊಟ್ಟಿರ್ತಾನ. ಆ ಶ್ರಮವನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಕಾರ್ಯವೈಖರಿನ ಶ್ರಮ ಅಂತೇಳಿ ಕರಿತೀವಿ. ನಂತರ ಅದರ ಕೆಲಸ ಏನಂತ ಹೇಳ್ತಾರೆ ಅಂದ್ರೆ ಭೂಮಿ, ಶ್ರಮ ಮತ್ತು ಬಂಡವಾಳಗಳಾದ ಈ ಮೂರು ಉತ್ಪಾದನಾಂಗಗಳ ಸಹಾಯದಿಂದ ಉತ್ಪಾದಿಸಿ. ನೋಡಿ, ಸರಕುಗಳು ಉತ್ಪಾದನಾಂಗಗಳನ್ನು ಬಳಸಿಕೊಳ್ಬೇಕು. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಆದರೆ ಈ ಭೂಮಿ, ಬಂಡವಾಳ, ಸಂಘಟನೆಯನ್ನು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಅವುಗಳ ನಿರ್ವಹಣೆ ಮಾಡೋಕ್ಕೆ ಶ್ರಮ ಎನ್ನುವಂಥದ್ದು ಬೇಕಾಗೈತಿ. ಈ ಭೂಮಿ, ಬಂಡವಾಳ ಹಾಗೂ ಸಂಘಟನೆಯನ್ನು ವ್ಯವಸ್ಥಿತವಾದಂಥ ಉತ್ಪಾದನಾಂಗಗಳ ಸಹಾಯದಿಂದ ಉತ್ಪಾದಿಸಿ ನಂತರ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಾನೆ. ಹೀಗೆ ಮಾರಾಟ ಮಾಡಿ ಗಳಿಸಿದ ಹಣವನ್ನು ನಾವೇನಂತ ಕರಿತೀವಿ, ಆದಾಯ ಅಂತೇಳಿ ಕರಿತೀವಿ. ನೋಡು, ಸರಕುಗಳನ್ನು ಉತ್ಪಾದಿಸಿ ಅವುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಅವುಗಳಿಂದ ಏನು ಗಳಿಸ್ತಾರೆ, ಆದಾಯವನ್ನು ಗಳಿಸ್ತಾರ. ಅದನ್ನು ನಾವೇನಂತ ಕರಿತೀವಿ, ಆದಾಯ. ನಂತರ ಆದಾಯದ ಒಂದು ಭಾಗವನ್ನು ಭೂಮಿಗೆ ಸಲ್ಲಿಸಿದ ಸೇವೆಗೆ ಗೇಣಿಯ ರೂಪದಲ್ಲಿ ನೋಡಿ ಏನು ಕೊಡ್ತಾರಪ್ಪ ಅಂದ್ರೆ ಒಂದು ಭಾಗವನ್ನು ಈ ಭೂಮಿಗೆ ಸೇವಿಸಿದ ಗೇಣಿಯ ರೂಪದಲ್ಲಿ ಕೊಡ್ತಾರ. ಭೂಮಿಗೆ ಸೇವೆ ಕೊಡ್ತಾರ. ಭೂಮಿ ಸೇವೆ ಸಲ್ಲಿಸೈತಿ, ಕಚ್ಚಾ ಸಂಪನ್ಮೂಲಗಳನ್ನು ಕೊಟ್ಟೈತಿ. ಅದಕ್ಕಾಗಿ ಅದಕ್ಕೇನು ಕೊಡ್ತಾರೆ, ಗೇಣಿಯ ರೂಪದಲ್ಲಿ. ಆದಾಯದ ಒಂದು ಭಾಗವನ್ನು ಗೇಣಿಯ ರೂಪದಲ್ಲಿ ಕೊಟ್ಟರೆ ಆದಾಯದ ಇನ್ನೊಂದು ಭಾಗವನ್ನು ಬಂಡವಾಳಕ್ಕೆ. ನೋಡಿ, ಆದಾಯದ ಇನ್ನೊಂದು ಭಾಗವನ್ನು ಬಂಡವಾಳಕ್ಕೆ ಎದುರು ರೂಪದಾಗ ಕೊಡ್ತಾರಪ್ಪ ಅಂದ್ರೆ ಬಡ್ಡಿಯ ರೂಪದಲ್ಲಿ ಕೊಟ್ಟರೆ. ಆದಾಯದ ಮತ್ತೊಂದು ಭಾಗವನ್ನು ಶ್ರಮಕ್ಕೆ. ನೋಡಿ, ಶ್ರಮಕ್ಕೆ ಏನು ಕೊಡ್ತಾರಪ್ಪ ಅಂದ್ರೆ ಕೂಲಿ ಕೊಡ್ತಾರ. ಆದಾಯದ ಇನ್ನೊಂದು ಭಾಗವನ್ನು ಶ್ರಮಕ್ಕೆ ಕೂಲಿಯ ರೂಪದಲ್ಲಿ ಕೊಟ್ಟರೆ ಉಳಿದ ಭಾಗವು ಉದ್ಯಮ ಗಳಿಕೆಯ ಲಾಭವಾಗಿರುತ್ತದೆ. ನೋಡಿಲಿ, ಭೂಮಿಗೆ ಗೇಣಿ ಕೊಡ್ತೈತಿ, ಬಂಡವಾಳಕ್ಕೆ ಬಡ್ಡಿ ಕೊಡ್ತೈತಿ, ಶ್ರಮಕ್ಕೆ ಏನು ಕೊಡ್ತೈತಿ ರೀ, ಕೂಲಿ ಕೊಡ್ತೈತಿ.
ಅಂದ್ರೆ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಉತ್ಪಾದಿಸಿದಂಥ ಸರಕುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದರ ಮೂಲಕ ಆದಾಯವನ್ನು ಸಂಪಾದನೆ ಮಾಡ್ತೈತಿ. ನೋಡ್ರಿ, ಆದಾಯ, ಈ ಆದಾಯ ಹಂಚಿಕೆ ಆಗ್ತೈತಿ. ಆದಾಯವನ್ನು ಸಂಪಾದನೆ ಮಾಡ್ತೈತಿ. ಈ ಆದಾಯ ಹಂಚಿಕೆ ಆಗ್ತೈತಿ. ಆದಾಯದ ಒಂದು ಭಾಗ ಭೂಮಿಗೆ ಏನಪ್ಪ ಅಂದ್ರೆ ಸಲ್ಲಿಸಿದ ಸೇವೆಗೆ ಗೇಣಿ ರೂಪದಲ್ಲಿ ಕೊಡ್ತೈತಿ. ನಂತರ ಒಂದು ಭಾಗವನ್ನು ಬಂಡವಾಳಕ್ಕೆ ಬಡ್ಡಿ ರೂಪದಲ್ಲಿ ಕೊಡ್ತೈತಿ. ನಂತರ ಇನ್ನೊಂದು ಭಾಗವನ್ನು ಶ್ರಮಕ್ಕೆ ಕೂಲಿಯ ರೂಪದಲ್ಲಿ ಕೊಡ್ತೈತಿ. ಹೀಗೆ ಗೇಣಿ, ಬಡ್ಡಿ, ಕೂಲಿಗಳನ್ನು ಕೊಟ್ಟು ಉಳಿದಂಥ ಒಂದು ಭಾಗವು ಆ ಉದ್ಯಮ ಘಟಕದ ಏನಾಗಿರ್ತೈತಿ ಅಂದ್ರೆ ಲಾಭವಾಗಿರುತ್ತದೆ. ಹಾಗಾದರೆ ಈ ಲಾಭವನ್ನು ಏನು ಮಾಡ್ತೈತಿ ಉದ್ಯಮ ಘಟಕ? ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಕಾರ್ಯವೈಖರಿ ಏನು ಮಾಡ್ತೈತಿ? ಈ ಲಾಭವನ್ನು ಉದ್ಯಮಗಳು ಮುಂದಿನ ಅವಧಿಗೆ ಹೊಸ ಯಂತ್ರಗಳು ಅಥವಾ ಹೊಸ ಕಾರ್ಖಾನೆಗಳು ನಿರ್ಮಿಸಲು ಬಳಸುತ್ತವೆ. ಇದರ ಮುಖ್ಯ ಉದ್ದೇಶ ಮುಂದಿನ ದಿನಗಳಲ್ಲಿ ಹೊಸದಾದಂಥ ಉದ್ಯಮ ಸಂಸ್ಥೆಯನ್ನು ಸ್ಥಾಪನೆ ಮಾಡೋಣ, ಹೊಸ ಮಷಿನ್ ತರೋಣ, ಹೊಸ ಯಂತ್ರೋಪಕರಣಗಳನ್ನು ತರೋಣ, ಹೊಸದಾದಂಥ ಕೈಗಾರಿಕೆನ ಏನಪ್ಪ ಅಂದ್ರೆ ಮತ್ತೊಂದು ಕೈಗಾರಿಕೆನ ಸ್ಥಾಪನೆ ಮಾಡೋಣ ಅನ್ನುವ ಉದ್ದೇಶದಿಂದ ಉಳಿದಂಥವನ್ನು ಬಳಸಿಕೊಳ್ತಾರ. ನಂತರ ಇದರ ಪರಿಣಾಮವಾಗಿ ಉತ್ಪಾದನೆಯು ವಿಸ್ತಾರಗೊಳ್ಳುತ್ತದೆ. ಆವಾಗ ಉತ್ಪಾದನೆಯ ಸಾಮರ್ಥ್ಯವನ್ನು ಹೆಚ್ಚಿಸುವ ಈ ವೆಚ್ಚವನ್ನು ಹೂಡಿಕೆ ವೆಚ್ಚ ಅಂತ ಕರಿತೀವಿ. ಅಂದ್ರೆ ಈಗ ಉತ್ಪಾದನೆ ಮಾಡುವುದಕ್ಕಿಂತ ಇನ್ನೂ ಹೆಚ್ಚು ಉತ್ಪಾದನೆ ಮಾಡೋಣ, ಹೊಸ ಹೊಸ ಮಷಿನ್ ತರೋಣ, ಈಗಿರುವಂಥ ತಂತ್ರಜ್ಞಾನದಿಂದ ನಂತರದ ಬದಲಾವಣೆ ತಂತ್ರಜ್ಞಾನವನ್ನು ಬಳಸಿಕೊಳ್ಳೋಣ, ಈ ಶಾಖೆಯಿಂದ ಇನ್ನೊಂದು ಶಾಖೆಯನ್ನು ಪ್ರಾರಂಭ ಮಾಡೋಣ. ಹೀಗೆ ಹೆಚ್ಚು ಹೆಚ್ಚು ಮಾಡುವುದರಿಂದ ವಿಸ್ತಾರ ಆಗ್ತೈತಿ. ಅವಾಗ ವಿಸ್ತಾರವಾಗುವುದರ ಮೂಲಕ ಉತ್ಪಾದನೆ ವಿಸ್ತಾರಗೊಳ್ಳುತ್ತದೆ. ಆ ವಿಸ್ತಾರಗೊಂಡಾಗ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗ್ತೈತಿ. ಈ ಸಾಮರ್ಥ್ಯವನ್ನು ಏನಂತ ಕರಿತಾರೆ ಅಂದ್ರೆ ವೆಚ್ಚಗಳು, ಹೂಡಿಕೆಯ ವೆಚ್ಚಗಳಂತೇಳಿ ಕರೀತಾರ. ನೋಡಿ, ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಕಾರ್ಯವೈಖರಿ ಏನು ಕೆಲಸ ಮಾಡ್ತೈತಿ? ಒಂದು ವಿಶಿಷ್ಟವಾದಂಥ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಒಂದು ಉದ್ಯಮ ಆಗಿರ್ಬೋದು ಅಥವಾ ಹಲವು ಉದ್ಯಮವಾಗಿರ್ಬೋದು. ಈ ಉದ್ಯಮವನ್ನು ನಡೆಸಲು ತಾವೇ ಸ್ವಂತ ಬಂಡವಾಳವನ್ನು ಹಾಕ್ಬೋದು ಅಥವಾ ಸಾಲದ ರೂಪದಲ್ಲಿ ತಂದು ಬಂಡವಾಳವನ್ನು ಹಾಕ್ಬೋದು. ಉತ್ಪಾದನೆಯನ್ನು ಕೈಗೊಳ್ಳಲು ನೈಸರ್ಗಿಕ ಸಂಪನ್ಮೂಲಗಳು ಅತ್ಯಂತ ಅವಶ್ಯಕವಾಗಿವೆ. ಆ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದು ಭಾಗವನ್ನು ಉತ್ಪಾದನೆಗೆ ಬಳಸಿ ಇನ್ನೊಂದು ಭಾಗವನ್ನು ಏನಪ್ಪ ಅಂದ್ರೆ ಸ್ಥಿರವಾಗಿಸ್ತೈತಿ. ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಉತ್ಪಾದನೆಯನ್ನು ಕೈಗೊಳ್ಳಲು ಅತ್ಯಂತ ಅವಶ್ಯಕವಾಗಿರುವಂಥ ಶಕ್ತಿ ಯಾವುದಂದ್ರೆ ಮಾನವ ಶಕ್ತಿ. ಈ ಮಾನವ ಶಕ್ತಿಯನ್ನು ನಾವೇನಂತೀವಿ? ಶ್ರಮ ಅಂತೇಳಿ ಕರಿತೀವಿ. ನಂತರ ಭೂಮಿ, ಶ್ರಮ, ಬಂಡವಾಳವನ್ನು ಬಳಸಿಕೊಂಡು ಈ ಮೂರು ಉತ್ಪಾದನಾಂಗಗಳ ಸಹಾಯದಿಂದ ಉತ್ಪಾದನೆಯನ್ನು ಮಾಡ್ತಾರೆ. ಈ ಉತ್ಪಾದನೆಯನ್ನು ಮಾಡಿದಂಥದ್ದನ್ನು ಓದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ. ಆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದರ ಮೂಲಕ ಆದಾಯವನ್ನು ಸಂಪಾದನೆ ಮಾಡ್ತಾರೆ. ಈ ಸಂಪಾದಿಸಿದಂಥ ಆದಾಯದ ಒಂದು ಭಾಗವನ್ನು ಭೂಮಿಗೆ ಗೇಣಿಯ ರೂಪದಲ್ಲಿ ಕೊಡ್ತಾರೆ, ಇನ್ನೊಂದು ಭಾಗವನ್ನು ಬಂಡವಾಳಕ್ಕೆ ಬಡ್ಡಿ ರೂಪದಲ್ಲಿ ಕೊಡ್ತಾರೆ, ಇನ್ನೊಂದು ಭಾಗವನ್ನು ಶ್ರಮಕ್ಕೆ ಕೂಲಿ ರೂಪದಲ್ಲಿ ಕೊಡ್ತಾರೆ. ಇನ್ನು ಉಳಿದಂಥ ಒಂದು ಭಾಗವನ್ನು ಲಾಭವಾಗಿ ಇಟ್ಕೋತಾರ. ಈ ಲಾಭವನ್ನು ಗಳಿಸಿದ್ದಕ್ಕೆ ಈ ಲಾಭವನ್ನು ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಲಾಭವನ್ನು ಮುಂದಿನ ಉದ್ಯಮಗಳು ಹೊಸ ಹೊಸ ಯಂತ್ರಗಳನ್ನು, ಹೊಸ ಕೈಗಾರಿಕೆಯನ್ನು ಏನಪ್ಪ ಅಂದ್ರೆ ಹೊಸ ಕೈ ಕಾರ್ಖಾನೆಗೆ ನಿರ್ಮಿಸಲು ಬಳಸುವುದರ ಮೂಲಕ ಪರಿಣಾಮವಾಗಿ ಉತ್ಪಾದನಾ ಪ್ರಕ್ರಿಯೆಯನ್ನು ಹೆಚ್ಚು ಮಾಡ್ತಾರೆ. ಈ ಉತ್ಪಾದನೆ ಹೆಚ್ಚಾಗಿದ್ದರಿಂದ ಇಲ್ಲಿ ಉತ್ಪಾದನೆ ವಿಸ್ತಾರಗೊಳ್ಳುತ್ತದೆ. ಆ ವಿಸ್ತಾರಗೊಳ್ಳುವುದರ ಮೂಲಕ ಉತ್ಪಾದನೆ ಹೆಚ್ಚಾಗ್ತೈತಿ. ಅವಾಗ ಹೂಡಿಕೆ ವೆಚ್ಚ ಏನಾಗ್ತೈತಿ ರೀ? ಹೆಚ್ಚಾಗ್ತೈತಿ. ಈ ರೀತಿಯಾಗಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಏನು ಮಾಡ್ತೈತಿ ಅಂತ ಹೇಳ್ತಾರೆ? ಕಾರ್ಯವನ್ನು ನಿರ್ವಹಿಸ್ತೈತಿ. ಈ ನಂತರ ಒಟ್ಟಾರೆಯಾಗಿ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಈ ನಾಲ್ಕು ಉತ್ಪಾದನಾಂಗಗಳು ಕ್ರಮವಾಗಿ ಅವುಗಳಿಗೆ ಸಲ್ಲಿಸಿದ ಸೇವೆಗಳಿಗೆ ಅನುಗುಣವಾಗಿ ಗೇಣಿ, ಕೂಲಿ, ಬಡ್ಡಿ, ಲಾಭ. ನೋಡಿ, ನಾಲ್ಕು ಉತ್ಪಾದನಾಂಗಗಳು ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಈ ನಾಲ್ಕು ಉತ್ಪಾದನಾಂಗಗಳು ಅವುಗಳ ಸಲ್ಲಿಸಿದ ಸೇವೆಗಾಗಿ ಪ್ರತಿಫಲ ಪಡ್ಕೋತಾವ. ಏನ್ರಿ? ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭಗಳನ್ನು ಪಡ್ಕೋತಾವ. ಅವುಗಳಿಂದ ಲಾಭವನ್ನು ಏನಪ್ಪ ಅಂದ್ರೆ ಪಡೆಯುತ್ತವೆ. ಈ ಲಾಭವನ್ನು ಪಡೆಯುವುದರ ಮೂಲಕ ಬಂಡವಾಳಶಾಹಿ ಆರ್ಥಿಕತೆ ಈ ಕೆಳಗಿನ ಲಕ್ಷಣಗಳನ್ನು ಏನಪ್ಪ ಅಂದ್ರೆ ನಿರ್ವಹಿಸ್ಕೊಂಡು ಹೋಗ್ತೈತಿ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲೇದಾಗಿ ಬರುವಂಥದ್ದು ಬಂಡವಾಳಶಾಹಿ ಆರ್ಥಿಕತೆಯಲ್ಲಿ ಉತ್ಪಾದನಾ ಸಾಧನಗಳು ಖಾಸಗಿ ಒಡೆತನದಲ್ಲಿರುತ್ತವೆ. ನೋಡಿ, ಇಲ್ಲೆಲ್ಲ ಉತ್ಪಾದನೆ ಆಗುವಂಥ ಎಲ್ಲ ಉತ್ಪಾದನಾ ಸಾಧನಗಳು ಯಾರು ನಿರ್ವಹಣೆ ಮಾಡ್ತಾರೆ ಅಂದರೆ ಖಾಸಗಿ ವ್ಯಕ್ತಿಗಳು ನಿರ್ವಹಿಸಲ್ಪಡುತ್ತವೆ. ನಂತರ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಉತ್ಪಾದಿಸಲಾಗುತ್ತದೆ. ನೋಡಿ, ಮುಖ್ಯ ಇವರ ಉದ್ದೇಶ ಏನಂದ್ರೆ ರೀ, ಉತ್ಪಾದನೆಯಾದಂಥ ಸರಕುಗಳನ್ನು ಮಾರುಕಟ್ಟೆಯಲ್ಲಿ ಏನು ಮಾಡಿದ್ರಿ? ಮಾರಾಟ ಮಾಡಲಾಗುತ್ತದೆ. ಹಾಗಾದ್ರೆ ಯಾವ ಬೆಲೆಯಲ್ಲಿ ಶ್ರಮದ ಮಾರಾಟ ಮತ್ತು ಖರೀದಿ ಆಗುತ್ತದೆಯೋ ಅದನ್ನು ಕೂಲಿಯ ದರ ಎನ್ನಲಾಗುತ್ತದೆ. ನೋಡಿಲಿ, ಶ್ರಮದ ಮಾರಾಟ ಯಾವ ಬೆಲೆಯಲ್ಲಿ, ಯಾವ ಬೆಲೆಗೆ ಶ್ರಮದ ಮಾರಾಟ ಮತ್ತು ಖರೀದಿ ಆಗುತ್ತದೆಯೋ
ನೋಡಿ, ಯಾವ ಬೆಲೆಗೆ ಮಾರಾಟವಾಯಿತು, ನಂತರ ಯಾವ ಬೆಲೆಗೆ ಖರೀದಿ ಆಯಿತು, ಅದನ್ನು ನಾವೇನಂತ ಕರಿತೀವಿ, ಕೂಲಿಯ ದರ ಅಂತೇಳಿ ಕರಿತೀವಿ. ಈ ರೀತಿಯಾಗಿ 3 ಮಾನದಂಡಗಳನ್ನು ಇಟ್ಟುಕೊಂಡು ಅನ್ವಯಿಸಿದರೆ ಜಗತ್ತಿನ 300ರಿಂದ 400 ವರ್ಷಗಳ ಬಂಡವಾಳಶಾಹಿ ದೇಶಗಳ ಅಸ್ತಿತ್ವಕ್ಕೆ ಬಂದಿವೆ ಅಂತ ಹೇಳ್ತಾರೆ. ನೋಡಿ, ಬಂಡವಾಳಶಾಹಿ ಏನಪ್ಪ ಅಂದ್ರೆ ವ್ಯವಸ್ಥೆ ಎಂದಿಂದ ತಿಂದರೆ 300ರಿಂದ 400 ವರ್ಷಗಳಲ್ಲಿ ಬಂಡವಾಳಶಾಹಿ ದೇಶಗಳು ಅಸ್ತಿತ್ವಕ್ಕೆ ಬಂದಿವೆ. ಪ್ರಸ್ತುತ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ರಾಷ್ಟ್ರಗಳು ಅಂದ್ರೆ ಉತ್ತರ ಅಮೇರಿಕಾ, ಯುರೋಪ್ ಮತ್ತು ಏಷ್ಯಾದ ಕೆಲವು ದೇಶಗಳು ಬಂಡವಾಳಶಾಹಿ ದೇಶಗಳ ಸ್ಥಾನಮಾನವನ್ನು ಹೊಂದಿವೆ. ನೋಡಿ, ಪ್ರಸ್ತುತವಾಗಿ ಕೆಲವೊಂದಿಷ್ಟು ರಾಷ್ಟ್ರಗಳು ಉತ್ತರ ಅಮೇರಿಕಾ ಆಗಿರ್ಬೋದು ರೀ, ಏನಪ್ಪ ಅಂದ್ರೆ ಯುರೋಪ್ ಆಗಿರ್ಬೋದು, ಹಾಗೂ ಏಷ್ಯಾದ ಕೆಲವು ರಾಷ್ಟ್ರಗಳು ಏನಪ್ಪ ಅಂದ್ರೆ ಬಂಡವಾಳಶಾಹಿ ದೇಶಗಳಾಗಿವೆ. ಇಲ್ಲಿ ಹಿಂದುಳಿದಂಥ ಕೆಲವು ರಾಷ್ಟ್ರಗಳಲ್ಲಿ ಉತ್ಪಾದನೆಯು ರೈತ ಕುಟುಂಬಗಳಿಂದಲೇ ನಿರ್ವಹಿಸಲ್ಪಡುತ್ತದೆ. ನೋಡಿ, ಹಿಂದುಳಿದಂಥ ಅಂದರೆ ಈಗ ತಾನೇ ಅಭಿವೃದ್ಧಿಯನ್ನು ಹೊಂದುತ್ತಿರುವಂಥ ರಾಷ್ಟ್ರಗಳಲ್ಲಿ ಉತ್ಪಾದನಾ ಸಾಧನೆಗಳು ಯಾರಿಂದ ನಿರ್ವಹಿಸಲ್ಪಡ್ತವಪ್ಪ ಅಂದ್ರೆ ಕುಟುಂಬ ವಲಯದಿಂದ ನಿರ್ವಹಿಸಲ್ಪಡುತ್ತವೆ. ಇಲ್ಲಿ ಕೃಷಿ ಹೊರಗಡೆಯಿಂದ ಕೃಷಿ ಕಾರ್ಮಿಕರನ್ನು ಅಪರೂಪಕ್ಕೆ ಬಳಸಿಕೊಳ್ಳಲಾಗುತ್ತದೆ. ಅಂದರೆ ಕೆಲವೊಂದಿಷ್ಟು ಅಲ್ಲಿ ಕೊರತೆ ಇತ್ತಂದ್ರೆ, ಶ್ರಮಿಕರ ಕೊರತೆ ಇತ್ತಂದ್ರೆ ಆ ಶ್ರಮಿಕರನ್ನ ಬೇರೆ ಕಡೆಯಿಂದ ತಂದು ಅಲ್ಲಿ ಏನು ಮಾಡ್ತಾರೆ, ಚಟುವಟಿಕೆಯಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಬಳಸಿಕೊಳ್ತಾರ. ಬಹುತೇಕ ಶ್ರಮವನ್ನು ಕುಟುಂಬದ ಸದಸ್ಯನೇ ನಿರ್ವಹಿಸುತ್ತಾನೆ. ಯಾಕಂದ್ರೆ ಇಡೀ ಕುಟುಂಬದ ನಿರ್ವಹಣೆ ಮಾಡೋದು ಯಾವುದಂದ್ರೆ ಶ್ರಮ. ಇಡೀ ಆದಂಥ ಕೃಷಿಯನ್ನು ನಿರ್ವಹಣೆ ಮಾಡೋದು ಶ್ರಮ. ಆ ಕುಟುಂಬದ ಸದಸ್ಯನೇ ಏನು ಮಾಡ್ತಿರ್ತಾನೆ, ನಿರ್ವಹಿಸ್ತಿರ್ತಾನೆ. ಅವರು ಉತ್ಪಾದನೆ ಮಾಡಿದಂಥ ಕೆಲವು ಭಾಗವನ್ನು ಮಾತ್ರ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಾರೆ. ನೋಡಿ, ಶ್ರಮ ವಹಿಸಿ ಉತ್ಪಾದನೆ ಮಾಡಿದಂಥದ್ದನ್ನು ಕೆಲವು ಭಾಗವನ್ನು ಮಾತ್ರ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಾರೆ. ಇನ್ನು ಉತ್ಪಾದನೆಯಾದಂಥ ಬಹುಪಾಲು ಕುಟುಂಬದವರಿಂದಲೇ ಅನುಭವಿಸಲ್ಪಡುತ್ತದೆ. ನಂತರ ಹಲವು ಅಭಿವೃದ್ಧಿಶೀಲ ದೇಶಗಳು ಬಂಡವಾಳಶಾಹಿ ತತ್ವದ ಪ್ರಕಾರ ಸಂಘಟಿತವಾದಂಥ ಉತ್ಪಾದನಾ ಘಟಕಗಳು ಗಮನಾರ್ಹ ಅಸ್ತಿತ್ವವನ್ನು ಹೊಂದಿವೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಎಲ್ಲ ಏನಪ್ಪ ಅಂದ್ರೆ ಉತ್ಪಾದನೆ ಆಗುವಂಥ ಸರಕುಗಳು ಕುಟುಂಬದಿಂದಲೇ ಅಂದರೆ ಶ್ರಮಿಕರಿಂದಲೇ ಉತ್ಪಾದಿಸಲ್ಪಡ್ತಾವೆ. ಈ ಉತ್ಪಾದಿಸಿದಂಥ ಕೆಲವು ಸರಕುಗಳ ಭಾಗವನ್ನು ಮಾತ್ರ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ. ಇನ್ನು ಉಳಿದಂಥದ್ದನ್ನು ಕುಟುಂಬವೇ ತನ್ನ ಅನುಭೋಗಕ್ಕಾಗಿ ಅದನ್ನು ಏನು ಮಾಡ್ತೈತೆ ರೀ, ಬಳಸಿಕೊಳ್ಳುವಂಥ ವ್ಯವಸ್ಥೆ ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಅಂತ ಹೇಳ್ತೀವಿ. ನೋಡಿ, ಇಷ್ಟು ಏನಪ್ಪ ಅಂದ್ರೆ ಬಂಡವಾಳಶಾಹಿ ಆರ್ಥಿಕತೆಯ ವೈಖರಿ, ಕಾರ್ಯವೈಖರಿ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಈ ನಂತರ ಬರುವಂಥದ್ದು ನೋಡ್ರಿ, ಪ್ರಮುಖವಾಗಿರುವಂಥದ್ದು ಸಮಗ್ರ ಅರ್ಥಶಾಸ್ತ್ರದ ದೃಷ್ಟಿಕೋನದ ಪ್ರಕಾರ ಆರ್ಥಿಕತೆಯ ಪ್ರಮುಖ ವಲಯಗಳು. ನೋಡಿ, ಆರ್ಥಿಕತೆಯ ಪ್ರಮುಖ ವಲಯಗಳು. ಆರ್ಥಿಕತೆಯ ಪ್ರಮುಖ ವಲಯಗಳು. ಆರ್ಥಿಕತೆಯ ಪ್ರಮುಖ ವಲಯಗಳು. ಈ ಸಮಗ್ರ ಅರ್ಥಶಾಸ್ತ್ರದ ದೃಷ್ಟಿಕೋನದ ಪ್ರಕಾರ ಆರ್ಥಿಕತೆಯ ಪ್ರಮುಖ ವಲಯಗಳನ್ನು 4 ವಲಯಗಳಾಗಿ ಏನಪ್ಪ ಅಂದ್ರೆ ವಿಂಗಡಣೆಯನ್ನು ಮಾಡ್ತೀವಿ. ಮೊದಲನೇದಾಗಿ ಬರುವಂಥದ್ದು ಉದ್ಯಮ ಘಟಕಗಳು. ಮೊದಲನೇದಾಗಿ ಬರುವಂಥದ್ದು ಉದ್ಯಮ ಘಟಕಗಳು. ಎರಡನೇದಾಗಿ ಬರುವಂಥದ್ದು ಸರ್ಕಾರಗಳು. ಮೂರನೇದಾಗಿ ಬರುವಂಥದ್ದು ಕುಟುಂಬಗಳು. ನಾಲ್ಕನೇದಾಗಿ ಬರುವಂಥದ್ದು ಬಾಹ್ಯ ವಲಯ. ಈ ರೀತಿಯಾಗಿ ಇಲ್ಲಿ ಏನಪ್ಪ ಅಂದ್ರೆ ಆರ್ಥಿಕತೆಯ ಸಮಗ್ರ ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಆರ್ಥಿಕತೆಯ ಪ್ರಮುಖ ವಲಯಗಳನ್ನು 4 ವಲಯಗಳಾಗಿ ಏನಪ್ಪ ಅಂದ್ರೆ ವಿಭಾಗವನ್ನು ಮಾಡ್ತೀವಿ. ಒಂದು ಉದ್ಯಮ ಘಟಕಗಳು, ಎರಡನೇದು ಸರ್ಕಾರಗಳು, ಕುಟುಂಬಗಳು ಹಾಗೂ ಬಾಹ್ಯ ವಲಯಗಳು. ಹಾಗಾದರೆ ಉದ್ಯಮ ಘಟಕಗಳ ಕಾರ್ಯವೈಖರಿ ಏನು? ಉದ್ಯಮ ಘಟಕಗಳು ಪ್ರಮುಖ ವಲಯ ಉದ್ಯಮ ಘಟಕದ ಕೆಲಸ ಏನು? ಇಲ್ಲಿ ಉದ್ಯಮ ಘಟಕದ ಕೆಲಸ ಹೇಳ್ತಾರೆ, ಉತ್ಪಾದನಾ ಘಟಕಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತದೆ. ಅಂದ್ರೆ ಏನನ್ನ ಉತ್ಪಾದನೆ ಮಾಡ್ತೀವಿ. ಇಲ್ಲಿ ಉತ್ಪಾದನಾ ಘಟಕಗಳು ಅಂದ್ರೆ ನೈಸರ್ಗಿಕ ಸಂಪನ್ಮೂಲವನ್ನು ಬಳಸಿ, ಕಚ್ಚಾ ಸಂಪನ್ಮೂಲಗಳನ್ನು ಬಳಸಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ತೊಡಗಿರುವಂಥವು, ಅವುಗಳನ್ನು ಉದ್ಯಮ ಘಟಕಗಳಂತೇಳಿ ಕರಿತೀವಿ. ಈ ಉದ್ಯಮ ಸಂಸ್ಥೆಗಳು ಆರ್ಥಿಕತೆಯ ಒಂದು ಪ್ರಮುಖ ಪ್ರತಿನಿಧಿಯಾಗಿವೆ.
ಈ ಉದ್ಯಮ ಸಂಸ್ಥೆಗಳು ಉತ್ಪಾದನೆಗೆ ನೆರವಾಗುವ ಕಾರ್ಮಿಕರು, ಬಂಡವಾಳ ಹಾಗೂ ಭೂಮಿಯನ್ನು ಬಳಸಿಕೊಂಡು ಸರಕು ಸೇವೆಗಳನ್ನು ಉತ್ಪಾದಿಸುವ ಮತ್ತು ಸರಕು ಸೇವೆಗಳನ್ನು ವಿವಿಧ ವರ್ಗದವರ ನಡುವೆ ಏನಪ್ಪ ಅಂದ್ರೆ ವಿತರಿಸುವ ಕಾರ್ಯವನ್ನು ನಿರ್ವಹಿಸುವುದರ ಮೂಲಕ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗ್ಯಾವ. ನೋಡಿ, ಉದ್ಯಮ ಘಟಕಗಳು ಆರ್ಥಿಕ ವ್ಯವಸ್ಥೆಗೆ ಹೆಂಗೆ ಕೊಡುಗೆಯನ್ನು ನೀಡ್ತಾವಪ್ಪ, ಹೆಂಗಿವ ಆರ್ಥಿಕ ವ್ಯವಸ್ಥೆಯ ಬೆಳವಣಿಗೆಗೆ ಸಹಾಯಕವಾಗ್ಯಾವ ಅಂತ ನಾವು ನೋಡಿದ್ರೆ ಈ ಉದ್ಯಮ ಘಟಕಗಳು ಆರ್ಥಿಕತೆಯ ಒಂದು ಪ್ರಮುಖ ಏನಪ್ಪ ಅಂದ್ರೆ ಪ್ರಮುಖ ಪ್ರತಿನಿಧಿಯಾಗ್ಯಾವ. ಅರ್ಥವ್ಯವಸ್ಥೆನ ಪ್ರತಿನಿಧಿಸುವ ಪ್ರಮುಖ ಪ್ರತಿನಿಧಿಯಾಗ್ಯಾವ. ಇವುಗಳ ಕೆಲಸ ಏನಂದ್ರೆ ರೀ, ಬಂಡವಾಳ ಹಾಗೂ ಭೂಮಿಯನ್ನು ಬಳಸಿಕೊಂಡು ಅದರ ಜೊತೆಗೆ ಕಾರ್ಮಿಕರನ್ನು ಬಳಸಿಕೊಂಡು ವಿವಿಧ ಸರಕು ಮತ್ತು ಸೇವೆಗಳನ್ನು ಏನು ಮಾಡಿದ್ರೆ ಉತ್ಪಾದನೆಯನ್ನು ಮಾಡುವಂಥದ್ದು. ಈ ಉತ್ಪಾದಿಸಿದಂಥ ಸರಕು ಮತ್ತು ಸೇವೆಗಳನ್ನು ವಿವಿಧ ಜನರ ನಡುವೆ ವಿತರಿಸುವ ಕಾರ್ಯ. ನೋಡಿ, ಬೇರೆ ಬೇರೆ ಜನರ ನಡುವೆ ಹಂಚಿಕೆಯನ್ನು ಮಾಡುವಂಥದ್ದು. ಉತ್ಪಾದನೆಯಾದಂಥ ಸರಕುಗಳನ್ನು ವಿವಿಧ ವರ್ಗದ ಜನರಿಗೆ ಹಂಚಿಕೆಯನ್ನು ಮಾಡುವುದರ ಮೂಲಕ ಒಂದು ವ್ಯವಸ್ಥಿತವಾದಂಥ ಅರ್ಥವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತಾವ. ಅದಕ್ಕಾಗಿ ಸರಕು ಸೇವೆಗಳು ಉತ್ಪಾದಿಸುವಲು ಆಗಿರುವ ಉತ್ತೇಜನಗಳೇನೆಂದರೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಆಗಿರುವ ಉತ್ತೇಜನವೇನೆಂದರೆ ಇಲ್ಲಿ ಸರಕು ಸೇವೆಗಳನ್ನು ಮಾರಾಟ ಮಾಡಿ ಲಾಭ ಗಳಿಸುವುದಾಗಿದೆ. ಯಾಕಂದರೆ ಎಲ್ಲರ ಮುಖ್ಯ ಉದ್ದೇಶ ಏನಂದ್ರೆ ಲಾಭ ಗಳಿಸುವುದು. ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿ ಲಾಭವನ್ನು ಗಳಿಸುವುದು ಸಹ ಇಲ್ಲಿ ಉದ್ಯಮ ಘಟಕಗಳು ಗಂಡಾಂತರಗಳನ್ನು ಮತ್ತು ಅನಿಶ್ಚಿತತೆಗಳನ್ನು ಎದುರಿಸಬೇಕಾಗುತ್ತದೆ. ಯಾಕಂದ್ರೆ ಒಂದೊಂದು ಸಲ ಏನಾಗ್ತೈತೆ ರೀ, ತೊಂದರೆಗಳು ಉಂಟಾಗ್ತಾವ, ಸಮಸ್ಯೆಗಳು ಬರ್ತಾವ, ಗಂಡಾಂತರಗಳು ಬರ್ತಾವ. ಅಂದ್ರೆ ಅನಿಶ್ಚಿತತೆ ಏನು ತೊಂದರೆ ಆಗ್ತೈತೆ ಅನ್ನೋದು ಗೊತ್ತಿಲ್ಲ. ಅನಿವಾರ್ಯವಾದಂಥ ರೀತಿಯಲ್ಲಿ ಏನಾಗ್ತೈತೆ ರೀ, ಕೈಗಾರಿಕೆಗಳು ತೊಂದರೆಯನ್ನು ಅನುಭವಿಸಬೇಕಾಗ್ತೈತಿ. ಅದಕ್ಕಾಗಿ ಆರ್ಥಿಕ ವಲಯಗಳಲ್ಲಿ ಉದ್ಯಮ ಘಟಕಗಳು ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸ್ತಾವಂತ ಹೇಳ್ತೀವಿ. ಇನ್ನಂತರ ಎರಡನೇದಾಗಿ ಬರುವಂಥದ್ದು ಸರ್ಕಾರ. ನೋಡಿ, ಸರ್ಕಾರದ ಮುಖ್ಯ ಕೆಲಸ ಏನಂತಂದ್ರೆ ಆರ್ಥಿಕ ವಲಯದಲ್ಲಿ ಸರ್ಕಾರದ ಪಾತ್ರ ಏನಂತ ಹೇಳ್ತಾರೆ ಅಂದ್ರೆ ಆಧುನಿಕ ಆರ್ಥಿಕತೆಯ ಪ್ರಮುಖ ಪ್ರತಿನಿಧಿಗಳಲ್ಲಿ ಒಂದಾಗಿರುವುದು ಸರ್ಕಾರ. ಸದ್ಯದ ಪರಿಸ್ಥಿತಿಯಲ್ಲಿ ನೋಡ್ರಿ, ಆಧುನಿಕತೆಯಲ್ಲಿ ಆರ್ಥಿಕ ಪ್ರತಿನಿಧಿ ಯಾವುದಂದ್ರೆ ಸರ್ಕಾರ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ ಸರ್ಕಾರದ ಪಾತ್ರ ಅಥವಾ ಸರ್ಕಾರವು ಆರ್ಥಿಕತೆಯ ಕಾರ್ಯನಿರ್ವಹಣೆಯಲ್ಲಿ ಬಹಳ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದರ ಪಾತ್ರ ತುಂಬ ಮುಖ್ಯವಾಗಿದೆ. ಶಾಸನಗಳನ್ನು ರೂಪಿಸುವುದು, ಅವುಗಳಿಗೆ ಜಾರಿಗೆ ತರುವುದು ಮತ್ತು ನ್ಯಾಯವನ್ನು ಏನಂತಂದ್ರೆ ನ್ಯಾಯದಾನ ಮಾಡುವುದು, ಅನೇಕ ರೀತಿಯಾದಂಥ ಅಂಶಗಳನ್ನು ಒಳಗೊಂಡಿರುವಂಥ ಸರ್ಕಾರ ಕುಟುಂಬ ಮತ್ತು ಉದ್ಯಮ ಸಂಸ್ಥೆಗಳಿಂದ ತೆರಿಗೆಯನ್ನು ಸಂಗ್ರಹಿಸುವುದರ ಜೊತೆಗೆ ಸಾರ್ವಜನಿಕ ಮೂಲ ಸೌಕರ್ಯಗಳಾದ ಶಾಲೆಗಳ ನಿರ್ಮಾಣ, ಕಾಲೇಜುಗಳನ್ನು ನಡೆಸುವುದು, ಆರೋಗ್ಯ ಸೇವೆಯನ್ನು ಒದಗಿಸುವುದು ಇತ್ಯಾದಿಗಳು ಏನಪ್ಪ ಅಂದ್ರೆ ಹಣವನ್ನು ವೆಚ್ಚ ಮಾಡುತ್ತದೆ. ನೋಡಿ, ಸರ್ಕಾರ ಆಧುನಿಕ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಯಾಕೆ ಪಾತ್ರವನ್ನು ನಿರ್ವಹಿಸ್ತೈತಿ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಇದು ಆರ್ಥಿಕ ನಿರ್ಣಯಗಳನ್ನು, ಶಾಸನಗಳನ್ನು ಜಾರಿಗೆ ತರ್ತೈತಿ. ಸಾರ್ವಜನಿಕರು ಮತ್ತು ಏನಪ್ಪ ಅಂದ್ರೆ ಸಮಸ್ಯೆಗಳು ಏನಪ್ಪ ಅಂದ್ರೆ ಸರ್ಕಾರ ಕುಟುಂಬ ಮತ್ತು ಉದ್ಯಮಗಳಿಂದ ತೆರಿಗೆಯನ್ನು ಸಂಗ್ರಹಣೆ ಮಾಡ್ತೈತಿ. ಈ ತೆರಿಗೆಯನ್ನು ಸಂಗ್ರಹಿಸಿದ್ದನ್ನು ಸಾರ್ವಜನಿಕ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡ್ತೈತಿ. ನೋಡಿ, ಶಾಲೆಗಳನ್ನು, ಆರೋಗ್ಯವನ್ನು, ಇದರ ಜೊತೆಗೆ ಬರುವಂಥ ಪ್ರಮುಖವಾಗಿ ಸಾರ್ವಜನಿಕ ಮೂಲ ಸೌಕರ್ಯಗಳು ನಿರ್ಮಾಣ ಮಾಡುವುದರ ಮೂಲಕ ಅವುಗಳಿಗೆ ವ್ಯವಸ್ಥಿತವಾದಂಥ ರೀತಿಯಲ್ಲಿ ವೆಚ್ಚವನ್ನು ಮಾಡ್ತೈತಿ. ಯಾವುದಂದ್ರೆ ಈ ಸರ್ಕಾರ. ಅದಕ್ಕಾಗಿ ಸರ್ಕಾರವು ಆರ್ಥಿಕ ವಲಯದ ಪ್ರಮುಖ ಆಧುನಿಕತೆಯಲ್ಲಿ ಬರುವಂಥ ಒಂದು ಏನಪ್ಪ ಅಂದ್ರೆ ವಲಯವಾಗಿದೆ ಅಂತ ಹೇಳ್ತೀವಿ. ಈ ನಂತರ ಕುಟುಂಬದ ಕೆಲಸ ಏನಂದ್ರೆ ರೀ, ಸ್ವಂತ ಅನುಭೋಗಕ್ಕೆ ಸಂಬಂಧಿಸಿದ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಒಬ್ಬ ವ್ಯಕ್ತಿಯ ಅಥವಾ ಅನುಭೋಗಕ್ಕೆ ಸಂಬಂಧಿಸಿದ ತೀರ್ಮಾನವನ್ನು ಜಂಟಿಯಾಗಿ ನಿರ್ಧರಿಸುವ ವ್ಯಕ್ತಿಗಳ ಸಮೂಹವನ್ನು ನಾವೇನಂತ ಕರಿತೀವಿ ರೀ, ಕುಟುಂಬ ಅಂತೇಳಿ ಕರಿತೀವಿ. ನೋಡಿ, ಇಲ್ಲಿ ಕೆಲಸ ಏನಂತ ಹೇಳ್ತಾರೆ ಅಂದ್ರೆ ರೀ, ಸ್ವಂತ ಅನುಭೋಗಕ್ಕೆ ನಿರ್ಣಯ ಕೈಗೊಳ್ಳೋದು ಅಂದರೆ ನನ್ನಷ್ಟಕ್ಕೆ ನನಗೇನು ಬೇಕು ನಾನು ನಿರ್ಣಯವನ್ನು ಕೈಗೊಳ್ಳೋದು, ಅಥವಾ ಸಂಬಂಧಿಸಿದಂಥ ಜಂಟಿಯಾಗಿ ಅನುಭೋಗಕ್ಕೆ ಸಂಬಂಧಿಸಿದಂಥ ಜಂಟಿಯಾಗಿ ನಿರ್ಧರಿಸುವುದು. ಜಂಟಿ ಅಂದರೆ ರೀ, ನನ್ನ ಜೊತೆ ಎಲ್ಲರನ್ನೂ ಕೂಡಿಸಿಕೊಂಡು, ಕೇವಲ ನಾವು ಒಬ್ಬ ಅಲ್ಲ, ನನ್ನ ಜೊತೆ ಎಲ್ಲರನ್ನೂ ಸೇರಿಸಿಕೊಂಡು ನಿರ್ಣಯವನ್ನು ಕೈಗೊಳ್ಳುವುದನ್ನು ಕುಟುಂಬ ಅಂತೇಳಿ ಕರಿತೀವಿ. ಅದರ ಆರ್ಥಿಕತೆಯ ಪ್ರಮುಖ ಪ್ರತಿನಿಧಿಯಾದಂಥ ಕುಟುಂಬಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ಎರಡು ರೀತಿಯ ಕೆಲಸ ಏನಪ್ಪ ಅಂದ್ರೆ ಮಾಡುತ್ತೈತಿ, ಎರಡು ರೀತಿಯಾಗಿ ಕೆಲಸದಲ್ಲಿ ಭಾಗವಹಿಸ್ತೈತಿ. ಅವುಗಳೆಂದರೆ ಉತ್ಪಾದನೆಗೆ ನೆರವಾಗುವ ಉತ್ಪಾದನಾಂಗಗಳಾದ ಭೂಮಿ, ಶ್ರಮ, ಬಂಡವಾಳ ಸಂಘಟನೆಗಳನ್ನು ಪೂರೈಸುತ್ತದೆ ಮತ್ತು ಉತ್ಪಾದನೆಯಾದಂಥ ಸರಕು ಮತ್ತು ಸೇವೆಗಳನ್ನು ಅನುಭೋಗಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ. ನೋಡಿ, ಕುಟುಂಬದ ಕೆಲಸ ಹೆಂಗೈತೆ ಅಂದ್ರೆ ರೀ, ಎರಡು ಕೆಲಸ ಮಾಡ್ತೈತಿ ಪ್ರಮುಖವಾಗಿ. ಈ ಕುಟುಂಬದ ಕೆಲಸ ಎರಡು ಏನಪ್ಪ ಅಂದ್ರೆ, ಒಂದೇದು
ಕಚ್ಚಾ ಸಂಪನ್ಮೂಲವನ್ನು ಒದಗಿಸೋದ್ರಿ, ಉತ್ಪಾದನಾಂಗಗಳನ್ನು ಒದಗಿಸೋದು, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆಯನ್ನು ಒದಗಿಸುವಂಥದ್ದು ಒಂದೇನೇ ಕೆಲಸ ಅದರ. ನಂತರ ಉತ್ಪಾದಿಸಿದಂಥ ಸರಕುಗಳನ್ನು ಏನಪ್ಪ ಅಂದ್ರೆ ಅನುಭೋಗಕ್ಕಾಗಿ ಅವುಗಳನ್ನು ಬಳಸುವ ಕಾರ್ಯವನ್ನು ಈ ಕುಟುಂಬ ವಲಯ ಮಾಡ್ತೈತೆ ಅಂತ ಹೇಳ್ತೀವಿ. ಹಾಗಾಗಿ ಕುಟುಂಬ ವಲಯದಿಂದ ಬರುವ ಈ ರೀತಿ ಬೇಡಿಕೆಯನ್ನು ಉದ್ಯಮ ತಮ್ಮ ಉತ್ಪನ್ನವನ್ನು ಮಾರಾಟ ಮಾಡಿ ಲಾಭ ಗಳಿಸ್ತೈತಿ. ನೋಡಿದು ಸರಕುಗಳನ್ನು ಖರೀದಿ ಮಾಡಿ ಬೇಡಿಕೆಯನ್ನು ವ್ಯಕ್ತಪಡಿಸ್ತೈತಿ. ಆ ಬೇಡಿಕೆಗೆ ತಕ್ಕಂತೆ ಉತ್ಪಾದನೆಯನ್ನು ಮಾಡಿ ಉದ್ಯಮ ಘಟಕಗಳು ಸರಕುಗಳನ್ನು ಮಾರಾಟ ಮಾಡ್ತಾವ. ಅವಾಗ ಅವಾಗ ಏನು ಗಳಿಸ್ತಾವ್ರಿ? ಲಾಭವನ್ನು ಗಳಿಸ್ತಾವಂತ ಹೇಳ್ತೀವಿ. ಇಷ್ಟು ಏನಪ್ಪ ಅಂದ್ರೆ ಕುಟುಂಬ. ಈ ನಂತರ ಬರುವಂಥದ್ದು ನೋಡ್ರಿ ಬಾಹ್ಯ ವಲಯ. ಇದು ಆಧುನಿಕ ಆರ್ಥಿಕತೆಯ 4ನೇ ಪ್ರತಿನಿಧಿಯಾದಂಥ ಬಾಹ್ಯ ವಲಯ. ಇದು ವಿದೇಶಿ ವ್ಯಾಪಾರಿ ಚಟುವಟಿಕೆಗಳನ್ನು ಹೊಂದಿದೆ. ನೋಡಿ ಇದರ ಮುಖ್ಯ ಉದ್ದೇಶ ಏನಂತ ಹೇಳ್ತಾರೆ ಅಂದರೆ ಬಾಹ್ಯ ವಲಯದ ಕೆಲಸ ರೀ ವಿದೇಶಿ ವ್ಯಾಪಾರ ಚಟುವಟಿಕೆಗಳನ್ನು ಒಳಗೊಂಡಿದೆ. ಈ ಬಾಹ್ಯ ವಲಯದೊಂದಿಗೆ ವ್ಯಾಪಾರವು 2 ವಿಧಗಳಲ್ಲಿ ನಡೀತೈತಿ. ನೋಡಿ ಬಾಹ್ಯ ವಲಯದಲ್ಲಿ ನಡೆಯುವಂಥ ವ್ಯಾಪಾರ ಒಂದು ರಫ್ತು ವ್ಯಾಪಾರ. ಮೊದಲನೇದಾಗಿ ಬರುವಂಥದ್ದು ಯಾವುದಂದ್ರೆ ರೀ ರಫ್ತು ವ್ಯಾಪಾರ. ನಂತರ ಎರಡನೇದಾಗಿ ಬರುವಂಥದ್ದು ಆಮದು ವ್ಯಾಪಾರ. ನೋಡಿ ಮೊದಲನೇದಾಗಿ ಬರುವಂಥದ್ದು ಏನಂದ್ರೆ ರೀ ರಫ್ತು ವ್ಯಾಪಾರ, ಎರಡನೇದಾಗಿ ಬರುವಂಥದ್ದು ಆಮದು ವ್ಯಾಪಾರ. ಹಾಗಾದ್ರೆ ರಫ್ತು ವ್ಯಾಪಾರ ಅಂದರೆ ಏನು? ದೇಶದಲ್ಲಿ ಉತ್ಪಾದನೆ ಅಗತ್ಯಕ್ಕಿಂತ ಹೆಚ್ಚಾದಾಗ ಸ್ವದೇಶವು ಜಗತ್ತಿನ ಇತರ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರಾಟ ಮಾಡಿದರೆ ಅದನ್ನು ರಫ್ತು ವ್ಯಾಪಾರ ಎನ್ನುತ್ತೇವೆ. ನೋಡ್ರಿ ರಫ್ತು ವ್ಯಾಪಾರ ಅಂದ್ರೆ ಹೇಳ್ತಾರೆ ದೇಶದಲ್ಲಿ ಉತ್ಪಾದನೆ ಅಗತ್ಯಕ್ಕಿಂತ ಹೆಚ್ಚಾಗಿತ್ತಂದ್ರೆ, ಅಂದ್ರೆ ನಮ್ಮ ದೇಶಕ್ಕೆ ಸಾಕಾಗುವಷ್ಟು ಉತ್ಪಾದನೆಯಾಗಿ ಇನ್ನೂ ಹೆಚ್ಚು ಉತ್ಪಾದನೆ ಆಗಿತ್ತಂದ್ರೆ ನಮ್ಮ ದೇಶ ಅಂದ್ರೆ ಸ್ವದೇಶ ಜಗತ್ತಿನ ಇತರ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರಾಟ ಮಾಡುತ್ತಿದ್ದರೆ, ನೋಡಿ ಸ್ವದೇಶ ಜಗತ್ತಿನ ಇತರ ರಾಷ್ಟ್ರಗಳೊಂದಿಗೆ ಸರಕುಗಳನ್ನು ಮಾರಾಟ ಮಾಡುತ್ತಿದ್ದರೆ ಅದನ್ನು ರಫ್ತು ವ್ಯಾಪಾರ ಅಂತೇಳಿ ಕರಿತೀವಿ. ರಫ್ತು ಅಂದ್ರೆ ರೀ ಕಳಿಸಿಕೊಡುವಂಥದ್ದು, ನಮ್ಮ ದೇಶದಿಂದ ಮತ್ತೊಂದು ರಾಷ್ಟ್ರಕ್ಕೆ ಏನಪ್ಪ ಅಂದ್ರೆ ಕಳಿಸಿಕೊಡುವಂಥದ್ದು, ಸರಕುಗಳನ್ನು ಪೂರೈಕೆ ಮಾಡುವಂಥದ್ದು, ಅದನ್ನು ರಫ್ತು ವ್ಯಾಪಾರ ಅಂತೇಳಿ ಕರಿತೀವಿ. ನಂತರ ಎರಡನೇದಾಗಿ ಬರುವಂಥದ್ದು ಆಮದು ವ್ಯಾಪಾರ. ಇಲ್ಲಿ ದೇಶಕ್ಕೆ ಕೆಲವು ಸರಕುಗಳು ಮತ್ತು ಸೇವೆಗಳು ಅವಶ್ಯಕತೆ ಉಂಟಾದಾಗ ದೇಶವು ಜಗತ್ತಿನ ಇತರ ದೇಶಗಳಿಂದ ಕೂಡಿ ಖರೀದಿಸಬಹುದಾದಂತಹ ಅಥವಾ ಇನ್ನೊಂದು ದೇಶದಿಂದ ತರಿಸಿಕೊಳ್ಳುವಂಥ ಇದನ್ನು ನಾವೇನಂತ ಕರಿತೀವಿ ರೀ ಆಮದು ವ್ಯಾಪಾರ ಅಂತೇಳಿ ಕರಿತೀವಿ. ಅಂದ್ರೆ ಒಂದು ರಾಷ್ಟ್ರಕ್ಕೆ ಅವಶ್ಯಕ ಇರುವಂಥ ಏನು ತೊಂದರೆ ಏನು ಬೇಕಾಗೈತಿ, ಕೆಲವು ಸರಕು ಮತ್ತು ಸೇವೆಗಳು ಅವಶ್ಯಕ ಉಂಟಾಗ್ತಾವ. ಆ ಸರಕು ಮತ್ತು ಸೇವೆಗಳ ಏನಪ್ಪ ಅಂದ್ರೆ ಅವಶ್ಯಕತೆ ಉಂಟಾದಾಗ ದೇಶವು ಇನ್ನೊಂದು ರಾಷ್ಟ್ರದೊಂದಿಗೆ ಆ ಸರಕು ಮತ್ತು ಸೇವೆಗಳನ್ನು ಪಡೆಯುತ್ತಿದ್ದರೆ ಅದನ್ನು ನಾವೇನಂತ ಕರಿತೀವಿ ಆಮದು ವ್ಯಾಪಾರ ಅಂತೇಳಿ ಕರಿತೀವಿ. ನೋಡಿ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಆರ್ಥಿಕತೆಯ ಪ್ರಮುಖ ವಲಯಗಳು ಉದ್ಯಮಗಳು ಮುಖ್ಯವಾಗಿ ಸರಕುಗಳನ್ನು ಏನಪ್ಪ ಅಂದ್ರೆ ಉತ್ಪಾದನೆ ಮಾಡ್ತಾವ, ಆರ್ಥಿಕತೆಗೆ ಭದ್ರ ಬುನಾದಿಯನ್ನು ಹಾಕಿಕೊಡ್ತಾವ. ಇವುಗಳನ್ನು ನಿರ್ವಹಣೆ ಮಾಡೋದು ಯಾವುದಂದ್ರೆ ಸರ್ಕಾರವು ಆರ್ಥಿಕ ಯೋಜನೆಗಳನ್ನು ನೀತಿಗಳನ್ನು ಜಾರಿಗೆ ತಂದು ಕುಟುಂಬಗಳು ಮತ್ತು ಉದ್ಯಮಗಳಿಂದ ತೆರಿಗೆಯನ್ನು ಸಂಗ್ರಹಿಸಿ ಸರ್ಕಾರ ಏನು ಪಡ್ತಂದ್ರೆ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ತೈತಿ. ನಂತರ ಕುಟುಂಬ ವಲಯದ ಪ್ರಮುಖವಾದಂಥ ಕೆಲಸ ಏನಪ್ಪ ಅಂದ್ರೆ ಉತ್ಪಾದನಾಂಗಗಳನ್ನು 2 ರೀತಿಯಾದಂಥ ಕೆಲಸ ಮಾಡ್ತೈತಿ. ಉತ್ಪಾದನಾಂಗಗಳನ್ನು ಪೂರೈಕೆ ಮಾಡ್ತೈತಿ, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ ಎನ್ನುವಂಥದ್ದನ್ನು ಪೂರೈಕೆ ಮಾಡಿ ನಂತರ ಅವುಗಳಿಂದ ಉತ್ಪಾದನೆಯಾದಂಥ ಸರಕುಗಳನ್ನು ಅನುಭೋಗಿಸುವ ಕೆಲಸ ಎದರದಂದ್ರೆ ಕುಟುಂಬ ವಲಯದ್ದು. ನಂತರ ಈ ಬಾಹ್ಯ ವಲಯ ಈ ಸದ್ಯದ ಆಧುನಿಕ ಯುಗದಲ್ಲಿ ಅಂದ್ರೆ ಆಧುನಿಕತೆಯಲ್ಲಿ ಏನಪ್ಪ ಅಂದ್ರೆ ಹೆಚ್ಚು ಪ್ರಾತಿನಿಧಿಕ ಹೊಂದಿದೆ. ಇದನ್ನು ನಾವು ವಿದೇಶಿ ವ್ಯಾಪಾರಿ ಚಟುವಟಿಕೆ ಅಂತೇಳಿ ಕರಿತೀವಿ. ಇಲ್ಲಿ ಒಂದು ರಫ್ತು ವ್ಯಾಪಾರ, ಇನ್ನೊಂದು ಆಮದು ವ್ಯಾಪಾರ. ನಮ್ಮ ದೇಶದಲ್ಲಿ ಅನುಭೋಗಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯಾಗಿದ್ದರೆ ನಮ್ಮ ದೇಶ ಇನ್ನೊಂದು ರಾಷ್ಟ್ರಕ್ಕೆ ಸರಕುಗಳನ್ನು ಪೂರೈಕೆ ಮಾಡುತ್ತಿದ್ದರೆ ಅದನ್ನು ರಫ್ತು ವ್ಯಾಪಾರ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಉತ್ಪಾದನೆಗೆ ಬೇಕಾದಂಥ ಸರಕು ಮತ್ತು ಸೇವೆಗಳ ಅವಶ್ಯಕತೆ ಉಂಟಾಗಿ ಕೊರತೆ ಉಂಟಾಯ್ತಂದ್ರೆ ಇನ್ನೊಂದು ರಾಷ್ಟ್ರದೊಂದಿಗೆ ಸರಕು ಮತ್ತು ಸೇವೆಗಳನ್ನು ನಾವು ತರಿಸ್ಕೊತಿದ್ವಿ ಅಂದ್ರೆ ಅದನ್ನ ಏನಂತ ಕರಿತೀವಿ ಆಮದು ವ್ಯಾಪಾರ ಅಂತೇಳಿ ಕರಿತೀವಿ. ನೋಡಿ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಆರ್ಥಿಕತೆಯ ಪ್ರಮುಖ ವಲಯಗಳು ಕಾರ್ಯ ವೈಖರಿಗಳನ್ನು ನಾವೇನು ಮಾಡ್ತೀವಿ ಅಧ್ಯಯನವನ್ನು ಮಾಡ್ತೀವಿ. ನೋಡಿ ಇಷ್ಟು ಏನಪ್ಪ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರದ ಪರಿಚಯದಲ್ಲಿ ಬರುವಂಥ ಅಂಶಗಳು. ಭಾಗ 2ರಲ್ಲಿ ಬರುವಂಥ ಮೊದಲನೇ ಅಧ್ಯಾಯ ಸಮಗ್ರ ಅರ್ಥಶಾಸ್ತ್ರ ಎನ್ನುವಂಥದ್ರಲ್ಲಿ ಬರುವಂಥ ಪೀಠಿಕೆ ಎನ್ನುವಂಥ ಅಧ್ಯಾಯದಲ್ಲಿ ಏನಪ್ಪ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು, ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ಹೇಗೆ ಭಿನ್ನವಾಗಿವೆ ಎನ್ನುವಂಥದ್ದನ್ನು ನೋಡಿದ್ದೀವಿ. ಇದ್ರ ಜೊತೆಗೆ ಆರ್ಥಿಕ ಏಜೆಂಟ್ರ್ ಅಂತ ಬಂದರು,
ಈ ಆರ್ಥಿಕ ಏಜೆಂಟ್ ಜೊತೆಗೆ ಸಮಗ್ರ ಅರ್ಥಶಾಸ್ತ್ರ ಉದಯ ಎನ್ನುವಂಥದ್ದು ನೋಡಿದ್ದೀವಿ. ಇವಾಗ ಸಮಗ್ರ ಅರ್ಥಶಾಸ್ತ್ರ ಹುಟ್ಟುಕೋತು. ನಂತರ ಸಮಗ್ರ ಅರ್ಥಶಾಸ್ತ್ರ ಹುಟ್ಟಿಕೊಂಡ ನಂತರ ಸಮಗ್ರ ಅರ್ಥಶಾಸ್ತ್ರದ ಕಾರ್ಯವೈಖರಿ ನೋಡಿದರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಏನಂತ ನೋಡಿದ್ವಿ. ಅದರ ಜೊತೆಗೆ ಪ್ರಮುಖವಾಗಿ ಆರ್ಥಿಕತೆಯ ಪ್ರಮುಖ ವಲಯಗಳನ್ನು ನಾವೇನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡಿದ್ದೀವಿ. ಇಷ್ಟು ಈ ಅಧ್ಯಾಯದಲ್ಲಿ ಬರುವಂಥ ಅಂಶಗಳು ವಿದ್ಯಾರ್ಥಿಗಳೇ. ಇಷ್ಟು ಇವತ್ತೇನಪ್ಪ ಅಂದ್ರೆ ಸಾಕು. ಉಳಿದಿದ್ದನ್ನು ನಂತರದಲ್ಲಿ ಅಧ್ಯಯನ ಮಾಡೋಣ.